श्रीगुरुभ्यो नमः। स्यादेतत् मुक्ता अपि उपासनं कर्म च अनुतिष्ठन्ति इति गुणोपसंहारपादे समर्थितम्। न च एकप्रकारमेव तेषाम् अनुष्ठानम् इति नियामकमस्ति। तथा च तेषाम् उपासनादितारतम्ये सत्यपि तत्प्रयुक्तफलतारतम्य अभावात् अयुक्तान्येव सतर्काण्यनुमानानि मुक्तैः अनुष्ठितं साधनमेव न भवति साध्याभावात् इति चेत् ಅಂತ ಶುರುವಾಗಿದೆ. ಈಗ ಮುಕ್ತರು ಕೂಡ ಉಪಾಸನಂ ಕರ್ಮ ಮುಕ್ತಾಃ ಅಪಿ ಉಪಾಸನಂ ಕರ್ಮ ಚ ಅನುತಿಷ್ಠಂತಿ ಇತಿ ಗುಣೋಪಸಂಹಾರಪಾದೆ ಸಮರ್ಥಿತ. ಮುಕ್ತರಾದವರು ಕೂಡ ಉಪಾಸನಾ ಕರ್ಮವನ್ನು ಉಪಾಸನ ರೂಪವಾದಂಥ ಕರ್ಮವನ್ನು ಅವರು ಅನುಷ್ಠಾನ ಮಾಡ್ತಾರೆ ಅಂತ ಗುಣೋಪಸಂಹಾರ ಪಾದದಲ್ಲಿ ಸಮರ್ಥನೆ ಮಾಡಿಬಿಟ್ಟಿದ್ದಾರೆ. ಮುಕ್ತರಾದವರು ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಉಪಾಸನಾ ಕರ್ಮವನ್ನು ಮಾಡ್ತಾರೆ ಅಂತ ಸಮರ್ಥನೆ ಮಾಡಿಬಿಟ್ಟಿದ್ದಾರೆ. ನಚ ತೇಷಾಂ ಅನುಷ್ಠಾನಂ ನಚ ಏಕಪ್ರಕಾರಮೇವ ತೇಷಾಂ ಅನುಷ್ಠಾನಮಿತಿ ನಿಯಾಮಕಮಸ್ತಿ. ಆ ಮುಕ್ತರಾದವರೆಲ್ಲರೂ ಏಕಪ್ರಕಾರವಾಗಿ ಅನುಷ್ಠಾನ ಮಾಡ್ತಾರೆ ಅಂತನ್ಲಿಕ್ಕೆ ಏನಾದರೂ ಒಂದು ನಿಯಾಮಕವಾದ ಆಧಾರ ಇಲ್ಲ. ಹಾಗಾಗಿ ತೇಷಾಂಚ ಉಪಾಸನಾದಿ ತಾರತಮ್ಯೆ ಸತ್ಯಪಿ ತತ್ಪ್ರಯುಕ್ತ ಫಲತಾರತಮ್ಯ ಅಭಾವಾತ್. ನೋಡಿ, ಮುಕ್ತರಾದವರು ಕೂಡ ಉಪಾಸನೆ ಮಾಡ್ತಾರೆ ಅಂದಮೇಲೆ ಅವರ ಉಪಾಸನೆಯಲ್ಲಿ ತಾರತಮ್ಯ ಇದ್ದೇ ಇದೆ ಅಲ್ವಾ? ಹಾಗಾಗಿ ಆ ಉಪಾಸನೆಯಲ್ಲಿ ತಾರತಮ್ಯ ಇದ್ದ ಮೇಲೆ ಅಲ್ಲಿ ಫಲತಾರತಮ್ಯ ಇಲ್ಲ. ಅಲ್ಲಿ ಫಲತಾರತಮ್ಯ ಅನ್ನೋದು ಇಲ್ಲ. ಹಾಗಾದರೆ ಸ್ವಾರಸ್ಯ ಮುಕ್ತರಾದ್ಮೇಲೆ ಉಪಾಸನ ಮಾಡೋದಕ್ಕೆ ಫಲನೇ ಇಲ್ಲ. ಅಲ್ಲ, ಮುಕ್ತರಾದ್ಮೇಲೆ ಮಾಡಿದ ಉಪಾಸನೆಯಿಂದ ಆನಂದ ಹೆಚ್ಚು ಕಡಿಮೆ ಆಗೋ ಪ್ರಸಂಗನೇ ಇಲ್ಲ. ಮುಕ್ತರಾದ್ಮೇಲೆ ಅಷ್ಟೇ ಅಮುಕ್ತರಿದ್ದಾಗ ಮಾಡಿದ್ದಕ್ಕೆ ಸಿಗ್ತಿರ್ತದೆ ಹೊರತು ಮುಕ್ತರಾದ್ಮೇಲೆ ಮಾಡಿದ್ದಕ್ಕೆ ಅಂತಲ್ಲ. ಅದು ಅರ್ಥ ಆಯ್ತಾ ಏನು ಹೇಳಿದೆ ಅಂತ? ಅಷ್ಟೇ, ಇದ್ದಾಗಲೇ ಮಾಡಿರ್ತಾರೆ, ಮುಕ್ತರಾದ ಮೇಲೆ ಮಾಡೋದಕ್ಕೆ ಫಲನೇ ಇಲ್ಲ. ಅದೇ ಸಾಧನೆ ಎಲ್ಲ ಮಾಡಿ ಮುಗಿಸ್ಯಾರ ಅಂತೇಳಿ ಮುಕ್ತರು ಅಂದಮೇಲೆ ಅವರು ಬೇಕೇ ಆಗಿಲ್ಲ. ಮತ್ತು ಆದರೆ ಮುಕ್ತರು ಉಪಾಸನಾದಿಗಳನ್ನು ಮಾಡ್ತಾರೆ ಅಂತ ಬೇರೆ ಹೇಳಿಟ್ಬಿಟ್ಟಿದ್ದಾರೆ, ಈಗಾಗಲೇ ಪ್ರಮಾಣ ತೋರಿಸಿದ್ದಾರೆ. ಆದರೆ ಏಕಪ್ರಕಾರವಾಗಿ ಸಾಧನೆ ಮಾಡ್ತಾರೆ ಅಂತಂತೂ ಇಲ್ಲ. ಆದರೆ ಉಪಾಸನಾದಿ ತಾರತಮ್ಯ ಸತ್ಯಪಿ ಉಪಾಸನೆಯನ್ನಂತೂ ಅವರವ್ರ ಯೋಗ್ಯತಾನುಸಾರ ಮಾಡ್ತಾನೆ ಇರ್ತಾರೆ ಅಲ್ಲಿಯೂ ಕೂಡ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ತಾರತಮ್ಯ ಇಲ್ಲ. ಆದರೆ ಈಗ ನೀವು ಅನುಮಾನ ಮಾಡಿದರೆ ಏನು ಅಂದರೆ, ಯಾರ್ಯಾರು ಹೆಂಗೆ ಸಾಧನೆಯಲ್ಲಿ ತಾರತಮ್ಯ ಹೊಂದಿರ್ತಾರೋ ಮುಕ್ತಿಯಲ್ಲಿಯೂ ಕೂಡ ಅವ್ರ ಫಲದಲ್ಲಿ ತಾರತಮ್ಯ ಹೊಂದಿರ್ತಾರೆ ಅಂತ ನೀವು ಅನುಮಾನ ಮಾಡಿದರೆ ಇಲ್ಲ ಆವಾಗಲೇ. ಈಗ ಈ ಅನುಮಾನಕ್ಕೆ ಈ ಸ್ಥಳದಲ್ಲೇನೆ ದೋಷ ಕೊಡ್ತೀನಿ ಅಂತಂದ್ರು ಅವರು. ಅದಕ್ಕೆ ಮಧ್ಯದಲ್ಲಿ ಒಂಥರ ಪ್ರಶ್ನೆ. ಅಲ್ಲ, ಮುಕ್ತೈಃ ಅನುಷ್ಠಿತಂ ಸಾಧನಮೇವ ನ ಭವತಿ ಇತಿ ಸಾಧ್ಯಾಭಾವಾದಿತಿ ಚೇತ್ ಅಂತಂದ್ರು. ಮುಕ್ತರಾದ ಮೇಲೆ ಉಪಾಸನೆಯನ್ನೇನು ಮಾಡ್ತಾರಲ್ಲ ಅದನ್ನು ಸಾಧನ ಅಂಥೇಳಿ ಅನ್ನಬಾರ್ದು ಅಂತ ಪ್ರಶ್ನೆ ಕೇಳಿದರು. ಅದನ್ನು ಯಾರು ಸಾಧನ ಅಂತಾರೆ? ಮುಕ್ತರಾಗಿಬಿಟ್ಟಾರ ಅವರು. ಅದನ್ನು ಸಾಧನೆ ಅಂಥೇಳಿ ಅನ್ನಬಾರ್ದು ಅಂತಂದರೆ ಅಮುಕ್ತೈಃ ಅನುಷ್ಠಿತಸ್ಯಾಪಿ ಅಧಿಕಸ್ಯ ತಥಾತ್ವೋಪಪತ್ತೇಃ ಅನುಷ್ಠಾನಂಚ ಮುಕ್ತವತ್ ಲೀಲಾತ್ಮಕಂ ಭವಿಷ್ಯತಿ ಇತ್ಯತಃ ಕೃಚ್ಛ್ರೇಣೇತಿ. ನೆನಪಿಟ್ಟುಕೊಳ್ಳ್ರಿ. ಅಮುಕ್ತೈಃ ಮುಮುಕ್ಷುಭಿಃ ಅನುಷ್ಠಿತಸ್ಯಾಪಿ, ಅಮುಕ್ತರಾದವರು
ಮೋಕ್ಷ ಬೇಕು ಅನ್ನೋ ಬಯಕೆಯಿಂದ ಅನುಷ್ಠಾನ ಮಾಡಿದರೂ ಕೂಡ ಅಧಿಕವಾದದ್ದೇನು ಮಾಡಿರ್ತಾರಲ್ಲ, ಮೋಕ್ಷ ಬೇಕು ಅನ್ನೋ ಬಯಕೆಯಿಂದ ಅಧಿಕವಾದದ್ದು ಅದು ಕೂಡ ಹಾಗಾದರೆ ಅದು ಸಾಧನ ಅಲ್ಲ ಅಂತ ಆಗಿಬಿಡ್ಲಿ. ಅನುಷ್ಠಾನಂಚ ಮುಕ್ತವತು ಲೀಲಾತ್ಮಕಂ ಭವಿಷ್ಯತಿ. ಅನುಷ್ಠಾನ ಯಾಕೆ ಮಾಡ್ತಾರಪ್ಪ ಹಾಗಾದರೆ ಅಮುಕ್ತರಾದವರು ಅಂತ ಕೇಳಿದರೆ, ಆ ಅಮುಕ್ತರಾದವರು ಅನುಷ್ಠಾನ ಮಾಡೋದು ಕೂಡ ಮುಕ್ತರು ಹೆಂಗೆ ತಮ್ಮ ಲೀಲಾರೂಪವಾಗಿ ಮಾಡ್ತಾರೋ ಹಾಗೆ ಅಂತ ಒಪ್ಕೊಂಡ್ಬಿಡೋಣ ಅಂತ ಆಕ್ಷೇಪ ಮಾಡಿದರು. ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ, ಹಂಗೆಲ್ಲ ಅಲ್ಲ, ಲೀಲಾರೂಪವಾಗಿ ಮಾಡ್ತಾರೆ. ಲೀಲಾಜಾಲ ಅಂತ ಇರ್ತಾರಲ್ಲ, ಲೀಲಾಜಾಲ ಅಂದ್ರೆ ಏನು ಅಂತ ಹೇಳ. ಈಗ ನೀವು ಮನೆಯೊಳಗೆ ಕೂತಿರ್ತೀವಿ, ಮನೆಯೊಳಗೆ ಕುಳಿತಾಗ ಕೈ ಕಾಲು ಸುಮ್ಮನೆ ಹಿಂಗೆ ಕಾಲು ಹಿಂಗೆ ಅಳಗಾಡಿಸ್ತಾ ಇರ್ತೀವಿ. ಈಗ ಕಾಲು ಅಳಗಾಡಿಸೋದಕ್ಕೆ ಏನಾದರೂ ಫಲ ಅದನ? ನಮಗೆ ನಮ್ಮ ಅಬ್ಸರ್ವೇಷನ್ನೇ ಇಲ್ಲ, ಕಾಲು ಅಳಗಾಡ್ತಾ ಇದೆ ಅನ್ನೋದು ನಮಗೂ ತಲೆಯೊಳಗೆ ಇಲ್ಲ, ಸುಮ್ಮನೆ ಅಳಗಾಡ್ತಿರ್ತದದು. ಇದು ಲೀಲಾರೂಪ, ಇದಕ್ಕೇನಾದರೂ ಫಲ ಹೇಳಲಿಕ್ಕೆ ಬರ್ತದೇನು? ಅಲ್ಲ, ಇದಕ್ಕೂ ಮತ್ತು ಫಲ ಹೇಳ್ತಾರೆ ಆಮೇಲೆ, ಯಾಕಂದ್ರೆ ಇಲ್ಲ ಇದೊಂದು ಫಿಸಿಯೋಥೆರಪಿ ಅಂತ ಆಮೇಲೆ ಹೇಳಿದರೆ ಗೊತ್ತಿಲ್ಲ. ಅಲ್ಲ, ಆದರೆ ಇದಕ್ಕೆ ಯಾರು ಫಲ ಇದೆ ಅಂತ ಅನ್ನಬಾರ್ದು ತಾನೇ. ಹಾಗೆ ನೀರಿನೊಳಗೆ ಕೂತಿರ್ತೀವಿ, ಸುಮ್ಮನೆ ನೀರಿನಲ್ಲಿ ಕಾಲು ಬಿಟ್ಕೊಂಡು ಕೂತಿರ್ತೀವಿ, ನದಿ ತೀರಗಳಲ್ಲಿ, ಕೆರೆ ಬಾವಿಗಳಲ್ಲಿ. ಆ ನೀರಿನಲ್ಲಿ ಕಾಲು ಬಿಟ್ಟಿದ್ದೇವೆ ಅಂತಂದು ಮಾತ್ರಕ್ಕೆ ಕಾಲು ಬಿಟ್ಟು ಹಿಂಗೆ ಅಳಗಾಡಿಸ್ತಾ ಇದ್ದರೆ ಅದಕ್ಕೇನಾದರೂ ಫಲ ಇರ್ತದಾ? ಎದಕ್ಕೆ ಹಿಂಗೆ ಕಾಲು ಅಳಗಾಡಿಸ್ತಿದ್ದೆ ಅಂತ ಕೇಳಿದ್ರೆ ಲೀಲಾ ಆಟ. ಹಾಗೆ ಮುಕ್ತರಾದವರು ಉಪಾಸನೆನೂ ಮಾಡ್ತಾರೆ, ಪ್ರವಚನನೂ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಿರ್ತಾರೆ. ಅಲ್ಲೇನೆ ಯಾಕೆ ಮಾಡ್ತಿರ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಫಲ ಇದೆ ಅಂತ ಮಾಡಲ್ಲ ಅವರು. ಫಲದ ಆಶೆನೂ ಇಲ್ಲ, ಫಲದ ಸಂಕಲ್ಪನೂ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಅವರಿಗೆ ಲೀಲಾ ಅಂತ ಮಾಡ್ತಿರ್ತಾರೆ. ಹೌದು. ಹಾಗೆ ಇದು ಕೂಡ ಮುಕ್ತರು ಮಾಡೋದು ಲೀಲಾತ್ಮಕನೇ ಆಗ್ಬೋದಲ್ಲ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರಿ ಅವರು. ಲೀಲಾದಂತೆ ಅಮುಕ್ತರದು ಮಾಡಿಬಿಡೋಣೇನೋ ಅಂತಂದರೆ ಅದಕ್ಕೆ ಕೃಚ್ಛ್ರೇಣೇತಿ, ಕೃಚ್ಛ್ರೇಣ ಸಾಧನ ದೇವ ನ ಮುಕ್ತವದುದೀರ್ಯತೆ. ಅಮುಕ್ತರಾದವರು ಮಾಡಿದ್ದನ್ನು ಲೀಲಾರೂಪ ಅಂತ ಅನ್ನಲಿಕ್ಕೆ ಬರಲ್ಲ ಅಂತಾರೆ. ಮುಕ್ತರು ಮಾಡಿದ್ದನ್ನು ಹೇಳ್ರಿ, ಆದರೆ ಅಮುಕ್ತರು ಮಾಡಿದ್ದನ್ನು ಹಾಗೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಯಾವಾಗ ಇಲ್ಲ ಅಂತಂದರೆ ಏನೋ ಸಣ್ಣ ಪುಟ್ಟ ಮಾಡಿರ್ತಾರಪ್ಪ ಅಂತಂದರೆ ಇಲ್ಲ ಅನ್ಬೋದು. ಬೆವರು ಸುರಿಸಿ ಭಾಳ ಕಷ್ಟಪಟ್ಟು ಮಾಡ್ತಾರಲ್ರಿ, ಅದನ್ನು ಕೂಡ ಲೀಲಾ ಅನ್ಲಿಕ್ಕೆ ಬರ್ತದ? ನೋಡಿ ಹೇಳ್ತಾರೆ, ಮುಮುಕ್ಷುಭಿ ಕೃಚ್ಛ್ರೇಣೈವ ಸಾಧನಾನಾಂ ಸಾಧನಾತ್ ಅನುಷ್ಠಾನಾತ್ ಕಾರಣಾತ್ ಮುಕ್ತವತ್ ಅಮುಕ್ತಾನಾಮಪಿ ಮುಕ್ತವನ್ ಮುಕ್ತಾನಾಮಿವ ಲೀಲಯಾ ಅನುಷ್ಠಾನಂ ನಭವತಿ ಅಂತಾರೆ. ಮೋಕ್ಷ ಬೇಕು ಅಂತ ಬಯಸುವ ಅಮುಕ್ತರಾದವರು ಕೃಚ್ಛ್ರೇಣೈವ ಸಾಧನಾನಾಂ ಸಾಧನಾತ್ ಬಹಳ ಕಷ್ಟಪಟ್ಕೊಂಡು ಸಾಧನೆಯನ್ನು ಮಾಡ್ತಿರ್ತೀವಿ ಅಲ್ವಾ? ಸುಮ್ಮನೆ ಏನೋ ಮಾಡ್ತಿರೋದಿಲ್ಲ, ಬಹಳ ಕಷ್ಟಪಟ್ಟೇ ಮಾಡ್ತಿರ್ತೀವಿ. ಇಂಥ ಕಷ್ಟಪಟ್ಕೊಂಡು ಮಾಡೋ ಸಾಧನೆಗಳನ್ನೆಲ್ಲ ಮುಕ್ತರು ಲೀಲಾಜಾಲವಾಗಿ ಹೆಂಗೆ ಮಾಡ್ತಾರೋ ಅಮುಕ್ತರು ಹಂಗೆ ಲೀಲಾಜಾಲವಾಗಿ ಮಾಡಿರ್ತಾರೆ ಅಷ್ಟೇ. ತಾರತಮ್ಯದಿಂದ ಅಂತೇನು ಒಪ್ಕೊಳ್ಳೋ ಕಾರಣ ಇಲ್ಲ. ಹಿಂಗಂದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತದೋ ಇಲ್ಲ? ಏನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅದನ್ನು ಹೋಗಿ ಲೀಲಾಜಾಲ ಅಂತೀಯಲ್ಲ ಅಂತ ಬೈತಾರೆ. ಆಮೇಲೆ ಮೋಕ್ಷ ಬೇಕು ಅನ್ನೋ ಬಯಕೆಯಿಂದಲೇ ಕಷ್ಟಪಟ್ಟೇ ಮಾಡ್ತಿರ್ತಾರೆ. ಅದನ್ನು ನೀವು ಮುಕ್ತರಂತೆ ಲೀಲಾಜಾಲ ಅಂತ ಮಾಡಿ ಕುಡಿಸ್ಬಿಟ್ರೆ ಅನೇನ ವಿಶೇಷಣ ಪ್ರಕ್ಷೇಪಾತ ಅನೇಕಾಂತ್ಯಾದಿ ಪರಿಹೃತಂ ಅಂತಂದ್ರು. ಹಾಗಾದರೆ ಅನುಮಾನದಲ್ಲಿ ಏನು ಮಾಡ್ತೀರಿ? ದೋಷ ಬಂದಿತ್ತಲ್ಲ ಹಿಂದೆ ನೀವು ಮಾಡಿದ್ದಕ್ಕೆ ಅಂದರೆ ಮುಕ್ತರನ್ನು ಬಿಟ್ಟು, ಮುಕ್ತರ ಸಾಧನೆಯನ್ನು ಬಿಟ್ಟು ಅಂತ ಅರ್ಥ ಮಾಡಬೇಕಷ್ಟೆ. ಮುಕ್ತಾನಾಂ ಕೃಚ್ಛ್ರಾಭಾವಾತ್ ಲೀಲಾ ವೈಲಕ್ಷಣ್ಯ ದರ್ಶನಾತ್ ಅನ್ಯಥಾ ಸಿದ್ಧಿ ಅಪಿ ಅಪಾಸ್ತ ಅಂತಂದ್ರು. ಮುಕ್ತರಾದವರು ಕೃಚ್ಛ್ರ ಸಾಧನ ಅಂತ ಮಾಡೋದೇ ಇಲ್ಲ. ಯಾರ್ದೋ ಮನೇಲಿ ಟಿ ವಿ ಉರಿತಾ ಇದೆನಾ? ಸ್ವಲ್ಪ ದೂರ ಬರ್ರಿ. ಮುಕ್ತಾನಾಂ ಕೃಚ್ಛ್ರಾಭಾವಾತ್ ಲೀಲಾ ವೈಲಕ್ಷಣ್ಯ ದರ್ಶನಾತ್ ಅನ್ಯಥಾ ಸಿದ್ಧಿ ಅಪಿ ಅಪಾಸ್ತ. ಹಾಗಾಗಿ ಮುಕ್ತರಾದವರು ಸಾಧನೆ ತಗೊಂಡು
ಅಮುಕ್ತರಾದವ್ರ ಜೊತೆಯಲ್ಲಿ ಹೇಳಲಿಕ್ಕೆ ಹೋಗಬಾರ್ದು. ಅವ್ರದ್ದಕ್ಕೂ ಇವ್ರದಕ್ಕೂ ಬಹಳ ವೈಲಕ್ಷಣ್ಯ ಇದೆ. ಏನ್ರಿ? ಮುಕ್ತರಾದವ್ರು ಮಾಡೋದಕ್ಕೂ ಅಮುಕ್ತರಾದವ್ರು ಮಾಡೋದಕ್ಕೂ ತುಂಬ ವೈಲಕ್ಷಣ್ಯ ಇದೆ. ಅದಕ್ಕೆ ಅದನ್ನು ಇಟ್ಕೊಂಡು ಇಲ್ಲಿ ಹೇಳಬಾರ್ದು. ನಹಿ ಕೃಚ್ಛ್ರವತಿ ಲೀಲಾ ಭವತಿ ಇತ್ಯುಕ್ತಂ ಭವತಿ. ಯಾವುದು ಕಷ್ಟಪಟ್ಟು ಮಾಡ್ತಾನೆ ಅದನ್ನು ಯಾರಾದರೂ ಲೀಲಾ ಅನ್ಲಿಕ್ಕೆ ಆಗ್ತದೇನ್ರಪ್ಪ? ಕೃಚ್ಛ್ರೇಣ ಮುಮುಕ್ಷೂಣಾಂ ಸಾಧನ ಅನುಷ್ಠಾನೆ ಕಿಂ ಪ್ರಮಾಣಂ ಇತ್ಯತಃ ಉದೀರ್ಯತ ಇತಿ. ಅಲ್ಲ, ಮೋಕ್ಷ ಬೇಕು ಅಂತ ಅಪೇಕ್ಷೆ ಪಡುವ ನಾವು ಕೃಚ್ಛ್ರೇಣನೇ ಸಾಧನೆ ಮಾಡಿರ್ತೇವೆ, ಅಂದರೆ ಬಹಳ ಕಷ್ಟಪಟ್ಟುಕೊಂಡೇ ಸಾಧನೆ ಮಾಡಿರ್ತೇವೆ ಅನ್ಲಿಕ್ಕೆ ಏನಾದರೂ ಪ್ರಮಾಣ ಇದೆನಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಉದೀರ್ಯತ ಇತಿ. ಉದೀರ್ಯತೆ ಮುಕ್ತವದ್ ಉದೀರ್ಯತೆ ಅಂತಂದ್ರು. ಅಂದರೆ ಏತತ ಆಗಮೇನ ಉದೀರ್ಯತೆ ಇತ್ಯರ್ಥ. ಆಗಮೇನ ಉದೀರ್ಯತೆ ಅಂತಂದರೆ ಬೇಕಾದಷ್ಟು ವೇದಾದಿ ಪ್ರಮಾಣಗಳಲ್ಲಿ ಸಾಧನೆ ಮಾಡೋರು ಎಷ್ಟು ಕಷ್ಟಪಟ್ಕೊಂಡು ಮಾಡ್ತಾರೆ ಅನ್ನೋದಕ್ಕೆ ಪ್ರಮಾಣಗಳನ್ನು ಉದಾಹರಿಸಿದ್ದಾರೆ. ಸರಿಯಾಗಿ ಅರ್ಥ ಆಯ್ತಾ? ಇನ್ನು ತದಾಗಮಂ ಪಠತಿ ದಶಕಲ್ಪಮಿತಿ. ಬಹಳ ಕಷ್ಟಪಟ್ಟೆ ಸಾಧನೆ ಮಾಡ್ತಾರೆ ಅಂತನ್ಲಿಕ್ಕೆ ಮೋಕ್ಷಕ್ಕೋಸ್ಕರ ಒಂದು ವೇದವಾಕ್ಯವನ್ನು ಉದಾಹರಿಸ್ತಾರೆ ಆಚಾರ್ಯರು. ಆಗಮವನ್ನು, ಪುರಾಣ ವಾಕ್ಯಗಳು. ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವಣಾರ್ಣವೇ ತ್ಯಕ್ತ್ವಾ ಸುಖಾನಿ ಸರ್ವಾಣಿ ಕ್ಲಿಷ್ಟೇನ ಲವಣಾಂಬಸಾ ಶಕ್ರೇಣ ಸ್ಪರ್ಶಕೋಟಿಶ್ಚ ಧೂಮಃ ಪೀತೋತಿ ದುಃಖಿತಃ ವರ್ಷಾಯುತಂಚ ಸೂರ್ಯೇಣ ತಪೋರ್ವಾ ಕ್ಷಿರಸಾ ಕೃತಂ ಸುದುಃಖೇನ ಸುಖಂ ತ್ಯಕ್ತ್ವಾ ಧರ್ಮೇಣಾಕಾಶಶಾಯಿನ ಪೀತಾಮರೀಚಯೋ ವರ್ಷ ಸಾಹಸ್ರಮತಿಸಾದರಂ ಅತಿಕೃಚ್ಛ್ರೇಣ ಕುರ್ವಂತಿ ಯತ್ನ್ಯಂ ಬ್ರಹ್ಮವಿದೋಪಿ ಚ. ದಶಕಲ್ಪಂ ತಪಃ ಚೀರ್ಣಂ ರುದ್ರೇಣ ಲವಣಾರ್ಣವೇ ತ್ಯಕ್ತ್ವಾ ಸುಖಾನಿ ಸರ್ವಾಣಿ ಕ್ಲಿಷ್ಟೇನ ಲವಣಾಂಬಸಾ ಶಕ್ರೇಣ ವರ್ಷಕೋಟಿಃ ಚ ಧೂಮಃ ಪೀತಃ ಅತಿದುಃಖಿತಃ ವರ್ಷಾಯುತಂ ಚ ಸೂರ್ಯೇಣ ತಪಃ ಅರ್ವಾಕ್ಷಿರಸಾ ಕೃತಂ ಸುದುಃಖೇನ ಸುಖಂ ತ್ಯಕ್ತ್ವಾ ಧರ್ಮೇಣ ಆಕಾಶಶಾಯಿನ ಪೀತಾಃ ಮರೀಚಯಃ ವರ್ಷಸಹಸ್ರಂ ಅತಿಸಾದರಂ ಅತಿಕೃಚ್ಛ್ರೇಣ ಕುರ್ವಂತಿ ಯತ್ನಂ ಬ್ರಹ್ಮವಿದಃ ಅಪಿ ಚ ಇತಿ. ದಶಕಲ್ಪಂ ನೋಡಿ, ಒಬ್ಬೊಬ್ಬ ದೇವತೆಗಳು ಕೂಡ ಮೋಕ್ಷ ಸಾಧನೆ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅರ್ಥ ಆಗ್ತದೆ. ನಾವು ಈಗೊಂದು ಚೂರೋ ಚಾರೋ ಕಷ್ಟಪಡ್ತಿರ್ತೀವಿ, ಏನೋ ಒಂದು ರೋಗ ಬಂದದ್ದಕ್ಕೆ ಏನೆಲ್ಲ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿರ್ತೀವಿ. ನೋಡ್ರಿ ಅವ್ರ ಕಷ್ಟ ನೋಡ್ರಿ ಹೆಂಗಿದೆ. ದಶಕಲ್ಪಂ ತಪಃ ಚೀರ್ಣಂ ರುದ್ರೇಣ ಲವಣಾರ್ಣವೇ. ರುದ್ರದೇವರು 10 ಕಲ್ಪ ಉಪ್ಪಿನ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಿರ್ತಾರಂತೆ ಮೋಕ್ಷಕ್ಕೋಸ್ಕರ. ಸಾಕಾ? ಎಷ್ಟು? 10 ದಶಕಲ್ಪಂ ತಪಃ ಚೀರ್ಣಂ ರುದ್ರೇಣ. 10 ಕಲ್ಪ ನೋಡಿ, 10 ದಿನಕಲ್ಪ ತನಕ ಬ್ರಹ್ಮದೇವರ 10 ದಿನಕಲ್ಪ ರುದ್ರದೇವರು ಉಪ್ಪಿನ ಸಮುದ್ರದಲ್ಲಿ ತಪಸ್ಸು ಮಾಡ್ತಾರೆ. ಅದು ಹೆಂಗೆ ನೋಡಿ ಹೇಳ್ತಾರೆ, ತ್ಯಕ್ತ್ವಾ ಸುಖಾನಿ ಸರ್ವಾಣಿ ಕ್ಲಿಷ್ಟೇನ ಲವಣಾಂಬಸ. ಸಕಲ ವಿಧವಾದ ಸುಖವನ್ನು ಪರಿತ್ಯಜಿಸಿ ಕ್ಲಿಷ್ಟೇನ ಲವಣಾಂಬಸ, ಬಹಳ ಕ್ಲಿಷ್ಟವಾದ ಉಪ್ಪಿನ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಿರ್ತಾರಂತೆ. ಈಗ ನಾವು ಆ ಶಿವ, ಪಾರ್ವತಿ, ಗಣಪತಿ, ಶಿವನದೇ ಒಂದು ಸಂಸಾರ ಇಷ್ಟು ನೋಡಿದ ಕೂಡಲೇ ಏನು ರೀ ಅವ್ರೇನು ದೇವತೆಗಳು, ಅವ್ರು ಆರಾಮಿದ್ದಾರೆ ಬಿಡ್ರಿ ಅಂತೀವಿ. ಅದನ್ನು ಹೇಳ್ತಾ ಇದ್ದಾರೆ. ಅದರದ್ದು ಹಿಂದೆ ಇರೋ ಸಾಧನೆಯನ್ನು ಯಾರು ನೋಡ್ತಾ ಇದ್ದಾರೆ? ಸುಮ್ಮನೆ ಬರ್ತಾರೆ ರುದ್ರ ಪದವಿಗೆ. ಇಡೀ ಜಗತ್ತಿನ ಜೀವರಾಶಿಗಳ ಮನೋನಿಯಾಮಕರಾಗಬೇಕಾದ್ರೆ ಆ ಮನೋನಿಯಾಮಕ ಅನ್ನೋ ಪದವಿಗೆ ಬರಲಿಕ್ಕೆ ಏನದ್ರ ಹಿಂದೆ ಸಾಧನೆ ಇದೆ, ತಪಸ್ಸಿದೆ, ಸುಮ್ಮನೆ ಕೊಡ್ತಾನ ಪರಮಾತ್ಮ?
5 ವರ್ಷದ ಪ್ರಧಾನಮಂತ್ರಿ ಆಗಲಿಕ್ಕೆ ಏನೆಲ್ಲ ಹೆಣಗಾಡಿರ್ತಾರೆ. ಒಂದು ದೇಶಕ್ಕೆ ಇನ್ನು ಇಡೀ ಜಗತ್ತಿನ ಅನಂತ ಜೀವರಾಶಿಗಳ ಮನಸ್ಸಿನ ನಿಯಾಮಕರಾಗುವ ಆ ಸ್ಥಾನ ಬರಬೇಕಾದ್ರೆ ಅದ್ರ ಹಿಂದೆ ಸಾಧನೆ ಇಟ್ಟಿರಬೇಡ. ಯೋಚನೆ ಮಾಡಬೇಕಲ್ವ ಇದನ್ನೆಲ್ಲ ನಾವು. ನೋಡ್ರಿ, ಅದಕ್ಕೆ ಹೇಳ್ತಾರೆ, ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವಣಾರ್ಣವೇ. ರುದ್ರ ಅನ್ನುವ ದೇವತೆ 10 ಕಲ್ಪದವರೆಗೂ ತಪಸ್ಸನ್ನು ಮಾಡ್ತಾನೆ. ಸರ್ವಾಣಿ ಸುಖಾನಿ ತ್ಯಕ್ತ್ವ, ಎಲ್ಲ ಥರದ ಸುಖಭೋಗವನ್ನು ಪರಿತ್ಯಜಿಸಿ ಕ್ಲಿಷ್ಟಕರವಾದ ಲವಣ ಸಮುದ್ರದಲ್ಲಿ ಮುಳುಗಿರ್ತಾನೆ ಅಂತಂದಿದ್ದಾರೆ. ರುದ್ರದೇವ್ರದ್ದಾಯ್ತಾ. ಇನ್ನು ಇಂದ್ರದೇವ್ರದ್ದು ನೋಡ್ರಿ, ಶಕ್ರೇಣ ವರ್ಷ ಕೋಟೀಶ್ಚ ಧೂಮಃ ಪೀತೋ ಅತಿ ದುಃಖಿತಃ. ಶಕ್ರ ಅಂದರೆ ಇಂದ್ರದೇವರು. ವರ್ಷಕೋಟೀಶ್ಚ, ಕೋಟಿ ವರ್ಷ ರುದ್ರದೇವರು ಧೂಮಃ ಪೀತಃ ಅತಿ ದುಃಖಿತಃ, ಅತ್ಯಂತ ದುಃಖಿತರಾಗಿ ಹೊಗೆ ಕೊಡ್ಕೊಂಡು ತಪಸ್ಸು ಮಾಡಿರ್ತಾರಂತ. ಇಂಥವೆಲ್ಲ ಏನಾದರೂ ಮೊದಲೇ ನಿಮಗೆ ಪಾಠ ಹೇಳೋ ಮೊದಲೇ ನಾನೇನಾದರೂ ಹೇಳಿಬಿಟ್ಟಿದ್ರೆ ಇವ್ರದ್ದೆಲ್ಲ ತಪಸ್ಸು ಎಲ್ಲರೂ ಹಾಸ್ಯ ಮಾಡ್ತಿರ್ತಾರೆ. ಅಷ್ಟೇ ಯಾಕೆ ಮಾಡ್ಬೇಕಿತ್ತು ಅವರು? ಆರಾಮಾಗಿ ಕೂಡ್ಬೇಕ ಬೇಡ ಹಿಂಗೆ ಅಂತಿರ್ತಾರೆ. ಉಳಿದವರಿಗೆ ಗೌರವ ಇರಲ್ಲ, ದೇವತೆಗಳ ಬಗ್ಗೆ ಗೌರವ ಇರಲ್ಲ. ಯಾಕೆ ಹೋಗಿ 10 ಕಲ್ಪ ತಪಸ್ಸು ಮಾಡಲಿಕ್ಕೆ ನಾವು ಹೇಳಿದ್ವೇನು ಅವನಿಗೆ? ಸುಮ್ಮನೆ ಆರಾಮಾಗಿ ತಿಂದುಂಡು ಗಟ್ಟಿಮುಟ್ಟಾಗಿರಬಾರ್ದಾ? ಹಿಂಗೆ ಅಂದ್ಬಿಡೋದು. ಧೂಮಪಾನ ಅಂದರೆ ಸುತ್ತಲೂ ಬೆಂಕಿ ಹಚ್ಚಿ ಆ ಬೆಂಕಿಯ ಹೊಗೆ ಮಧ್ಯದಲ್ಲಿ ಕೂಡ್ತಾನಂತೆ. ಧೂಮಪಾನ ಅಂದರೆ ಈ ಕನ್ನಡದ ಧೂಮಪಾನ ಅಲ್ಲ. ಧೂಮಃ ಪೀತಃ ಅತಿ ದುಃಖಿತಃ ಅಂದರೆ ಸುತ್ತಲೂ ಬೆಂಕಿ ಹಚ್ಚಿಬಿಡ್ತಾರೆ. ಆ ಬೆಂಕಿಯ ಮಧ್ಯೆ ಸಿಕ್ಕಾಪಟ್ಟೆ ಹೊಗೆ ಬರ್ತಾ ಇರ್ತದೆ. ಆ ಹೊಗೆನೇ ಒಳಗೆ ಹೋಗ್ತಿರ್ತದೆ ದೇಹದೊಳಗೆ. ಹಾಗೆ ತಪಸ್ಸು ಮಾಡ್ತಾ ಇರ್ತಾನೆ. ಇವು ಎಲ್ಲ ಒಂದಿಷ್ಟು ದೊಡ್ಡ ದೊಡ್ಡ ಸಾಧನೆಗಳೇ. ಅರ್ಥ ಆಯ್ತಾ? ಆಮೇಲೆ ಅತಿ ದುಃಖಿತ ವರ್ಷಾಯುತಂಚ ಸೂರ್ಯೇಣ. ಈ ಸೂರ್ಯ ಅಂದರೆ ಸೂರ್ಯ ದೇವತೆ. ಅವನು ಅಯುತ ವರ್ಷ ಅಂದರೆ 10,000 ವರ್ಷದ ತನಕ ಅರ್ವಾಕ್ಷಿರಸ ತಪಃ ಕೃತಂ. ಅರ್ವಾಕ್ಷಿರಸ ಅಂದರೆ ತಲೆಯನ್ನು ಭೂಮಿಗೆ ಮಾಡಿ ಕಾಲನ್ನು ಮೇಲೆತ್ತಿ ತಪಸ್ಸು ಮಾಡಿದ್ನಂತೆ. ಎಷ್ಟು ವರ್ಷ? 10 ಅಲ್ಲ, 10,000. ಅಯುತ ಅನ್ನೋ ಶಬ್ದಕ್ಕೆ 10,000 ಅಂತ ಸಂಖ್ಯೆ ಹೆಸರು. ಅಯುತ ಅಂದರೆ ವರ್ಷಾಯುತ ಅಂದರೆ 10,000. ಅರ್ಥ ಆಯ್ತಾ? ನೋಡ್ರಿ, ಸೂರ್ಯಂದಾಯಿತು. ಸುದುಃಖೇನ ಸುಖಂ ತ್ಯಕ್ತ್ವ ಧರ್ಮೇಣ ಆಕಾಶಶಾಯಿನ ಅಂತಂದ್ರು. ಆಕಾಶಶಾಯಿನ ಸುದುಃಖೇನ ಸುಖಂ ತ್ಯಕ್ತ್ವ ಪೀತಾಹ ಮರೀಚಯ ವರ್ಷಸಾಹಸ್ರಂ ಅತಿ ಸಾದರಂ ಅಂತಂದ್ಬಿಟ್ರು. ಎಂಥ ವಿಚಿತ್ರ ನೋಡ್ರಿ ಇವ್ರದ್ದೆಲ್ಲ ತಪಸ್ಸು. ಇದು ಆ ದೇವತೆಗಳ ಮೇಲೆ ಗೌರವ ಇದ್ದವರಿಗೆ ಇಷ್ಟಿಷ್ಟು ತಪಸ್ಸು ಮಾಡಿ ಇಷ್ಟು ಪದವಿ ಇಷ್ಟೆಲ್ಲ ಬಂದಿದ್ದಾರೆ ಅಂದಾಗ ಅನಿಸ್ತದೆ, ಹೌದಪ್ಪ ಎಷ್ಟು ಸಾಧನೆ ಇವ್ರದೆಲ್ಲ ಅಂತ. ಯಾರಿಗೆ ಗೌರವನೇ ಇರಲ್ಲ, ಈ ಮ್ಯಾಕ್ಸ್ ಮುಲ್ಲರ್ನಂಥವನನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬಿಟ್ಬಿಟ್ರಿ ಈ ವಾಕ್ಯಗಳಿಗೆಲ್ಲ. ಏನೋ ಸುಮ್ಮನೆ ಎಲ್ಲ ಹುಚ್ಚುಗಳು, ಫೂಲಿಶ್ನೆಸ್ಸು ಇವೆಲ್ಲ ಬೇಕಿರಲಿಲ್ಲ, ಸುಮ್ಮನೆ ತಪಸ್ಸು ಮಾಡಿದಾರಷ್ಟೇ ಅಂತ ಬರೆದಿಟ್ಬಿಡ್ತಾನೆ ಇಂಗ್ಲೀಷ್ನಲ್ಲಿ. ಅಷ್ಟು ಮಾಡಿಡ್ತಾನೆ ಮತ್ತವನು. ಈ ವಾಕ್ಯಗಳನ್ನು ನೋಡಿದರೆ ಅವ್ರಿಗೆ ಗೌರವನೂ ಇರಲ್ಲ. ಅದಕ್ಕೆ ಈ ವಿದ್ಯೆಗಳನ್ನು ಎಲ್ರಿಗೂ ಹೇಳಬೇಡ್ರಿ, ಯಾಕಂದರೆ ಅವರಿಗೆ ಗೌರವ ಇರಲ್ಲ ಅಂತ ಮುಚ್ಚಿಟ್ಟಿದ್ರು ಅಷ್ಟೇ ಹಿರಿಯರು. ಗೌರವ ಇದ್ದವ್ರಿಗೆ ಅವಶ್ಯವಾಗಿ ಹೇಳಿ, ಇಲ್ಲದೇ ಇದ್ದರೆ ಇವ್ರನ್ನೆಲ್ಲ ಫೂಲ್ ಅಂತ ಬೈದಿಡ್ತಾರೆ ಅವರು. ಇವತ್ತೇನಾದರೂ ನಾವೇ ಇಷ್ಟೆಲ್ಲ ಈ ವೇದಾಂತ ಪಾಠ ಗೀಟ ಮಾಡ್ಕೊಂಡಿದ್ದೇವೆ ಅಂದರೆ ಒಂದು ರೀತಿ ಫೂಲ್ ಅಂತ ನೋಡ್ತಾರೆ. ಕೆಲವ್ರು ಹಾಗೆ ಇದ್ದಾರೆ. ಏನು ಬರ್ತದೆ ಅದರಿಂದ, ಅದೇನು ಲಾಭ ಇದೆ, ಅದೆಲ್ಲಿದೆ ಮೋಕ್ಷ, ಅವೆಲ್ಲ ಸುಳ್ಳು ಅಂತ ಅಂದ್ಬಿಡ್ತಾರೆ. ಹೀಗೆಲ್ಲ ಅದೇ ನೋಡ್ರಿ ಹೆಂಗೆ ಹೇಳ್ತಾರೆ, ವರ್ಷಾಯುತಂಚ ಸೂರ್ಯೇಣ ತಪಃ ಅರ್ವಾಕ್ಷಿರಸಾ ಕೃತಂ ಸುದುಃಖೇನ ಸುಖಂ ತ್ಯಕ್ತ್ವ ಧರ್ಮೇಣ ಆಕಾಶಮಾನಿನ ಪೀತಾ ಮರೀಚಯ ವರ್ಷಸಾಹಸ್ರಂ ಅತಿಸಾತ್. ಧರ್ಮೇಣ ಅಂದರೆ ಯಮಧರ್ಮರಾಜ ಅಂತ ಅರ್ಥ.
ಯಮಧರ್ಮರಾಜನು ಕೂಡ ಇವತ್ತು ಅಷ್ಟು ದೊಡ್ಡ ಪದವಿಯಲ್ಲಿದ್ದಾನೆ ಅಂತ ಅಷ್ಟೇ ನೋಡ್ತಿದ್ದೇವೆ ನಾವೆಲ್ಲ. ಆದರೆ ಅದ್ರ ಹಿಂದೆ ಅವನ ತಪಸ್ಸು ಹೆಂಗಿದೆ ಅಂದರೆ ಆಕಾಶಶಾಯಿನ ಅಂದರೆ ಅಂತರದ ಮೇಲೆ ಮಲಗ್ತಿದ್ದಂತೆ, ಸುಖಪೂರ್ಣ ಬಿಟ್ಟಿದ್ದಂತೆ. ವರ್ಷ ಸಹಸ್ರಂ ಅತಿ ಸಾದರಂ, ಆಕಾಶದಲ್ಲೇ ಮಲಗಿ ಮರೀಚಯ ಪೀತಾಹ ಅಂದರೆ ಬರೀ ಕಿರಣಗಳ ಆಹಾರ ಮಾಡಿಕೊಂಡಿದ್ದಂತೆ. ಸೂರ್ಯನ ಕಿರಣಗಳನ್ನೇ ಆಹಾರ ಮಾಡಿಕೊಂಡು ವರ್ಷ ಸಹಸ್ರಂ 1000 ವರ್ಷ ಅತ್ಯಂತ ಆದರದಿಂದ ತಪಸ್ಸು ಮಾಡಿದ್ನಂತೆ. ಅತಿ ಕೃಚ್ಛ್ರೇಣ ಅದೇ ಹಂಗರ್ಥ ಸರಿ. ಕಣ್ಣು ಕುಕ್ಕುವ ವೇದನೆಯನ್ನು ಸಹಿಸಿ ಅಂದರೆ ಅತಿ ಕೃಚ್ಛ್ರೇಣ ಕುರುವಂತಿ ಯತ್ನಂ ಬ್ರಹ್ಮವಿದೋಪಿಚ, ಅತ್ಯಂತ ಬಹಳ ಕಷ್ಟಪಟ್ಟು ಬ್ರಹ್ಮಜ್ಞಾನಿಗಳಾದವರು ಈ ರೀತಿ ಮೋಕ್ಷಕ್ಕೋಸ್ಕರವಾಗಿ ತಮ್ಮ ಸಾಧನೆಗಳನ್ನು ಮಾಡಿಕೊಂಡದ್ದನ್ನು ನಾವು ಪುರಾಣಗಳಲ್ಲಿ ಕೇಳ್ತಾನೇ ಇದ್ದೇವೆ. ಆದ ಕಾರಣ ಎಲ್ಲರೂ ಕೂಡ ಸಾಧನೆ ಮಾಡುವಾಗ ಅವರವ್ರದ್ದೇ ಆದ ಸಾಧನೆ ತಾರತಮ್ಯದಂತೆ ಕಾಣಿಸ್ತಾ ಇದೆ. ಇಲ್ಲಿ ಸುಧಾದಲ್ಲಿ ಬರೀತಾರೆ ಟೀಕಾಕೃತ್ಪಾದರು. ಯಾರ್ದು? ಎಲ್ಲರದು ಇಟ್ಕೊಳ್ಬೇಕು. ಅವ್ರು ಹೇಳ್ತಾರೆ 10 ಕಲ್ಪ ಶಿವ ತಪಸ್ ಮಾಡಿದ ಉಪ್ಪಿನ ಸಮುದ್ರದಲ್ಲಿ ಅಂತಂದ್ರಲ್ಲ. ಕಲ್ಪ ಅಂದರೆ ಏನು? ಯಾವ ಕಲ್ಪ? ಅದಕ್ಕೆ ಬ್ರಹ್ಮಣೋ ದಿವಸ ಕಲ್ಪ ಅಂದರೆ ಬ್ರಹ್ಮಣೋ ದಿವಸ, ಬ್ರಹ್ಮದೇವರ ಒಂದು ದಿವಸಕ್ಕೆ ಕಲ್ಪ ಅಂತ ಹೆಸರಂತೆ. ಅದು ಪಂಚಾಂಗದಲ್ಲಿ ಮೊನ್ನೆ ಶ್ರವಣ ಮಾಡುವಾಗ ಹೇಳ್ತಲ್ಲ ಬ್ರಹ್ಮದೇವರ ದಿನ ಅಂದರೆ ಯಾವುದು ಅಂತ, ಅದನ್ನು ಇಟ್ಕೊಳ್ಬೇಕು. ಇನ್ನು ಪಾತ್ರಾದಿತ್ವಾತ್ ನಪುಂಸಕಂ ತಪಃ ಚೀರ್ಣಂ ದಶಕಲ್ಪಂ ಅಂತ ಅಲ್ಲಿ ಅದು ವ್ಯಾಕರಣ ವಿಚಾರ. ಕಾಲಾಧ್ವನಾರ್ ಅತ್ಯಂತ ಸಂಯೋಗ ಇತಿ ದ್ವಿತೀಯ. ಇನ್ನು ಯದ್ವಾ ದಶಕಲ್ಪಂ ಅನ್ನೋದನ್ನು ನಪುಂಸಕ ಹೆಂಗಾಯಿತು ಅಂತ ಬಿಡಿಸಿದರು. ದಶಕಲ್ಪಂ ಅನ್ನೋದು ಬಹುರೀಹಿ ಇಟ್ಟುಕೊಂಡಾದರೂ ಕೂಡಿಸ್ರಿ ಅಂತಂದಿದ್ದಾರೆ. ಸಮಾಸ ಅದು ವ್ಯಾಕರಣ ವಿಷಯ. ತಪಸಃ ವಿಶೇಷ ನಮ್ಮದೇನು ಬೇಡ. ಮುಂದೆ ಸಹಸ್ರಂ ಅಂತಂದರೆ ಸಹಸ್ರಂ ಪರಿಮಾಣಸ್ಯ ಇತಿ ಸಾಹಸ್ರ ಸಂಘ ಅಂತ ಅರ್ಥ. ತದಸ್ಯ ಪರಿಮಾಣಂ ಇತ್ಯರ್ಥೆ ಶತಮಾನವಿಂಶತಿಕ ಸಹಸ್ರವಸನಾತ್ ಅಣು ಇತಿ ಅಣಃ ವಿಧಾನಾತ್. ಸಹಸ್ರಮಾನಂ ಅಂತ ಹೆಂಗೆ ಶಬ್ದ ಆಯಿತು ಅಂತ ಪ್ರಶ್ನೆ ಅಲ್ವಾ? ಅದು ವ್ಯಾಕರಣ ವಿಷಯನೇನೆ, ಅದನ್ನು ಬಿಡಿಸಿದ್ದಾರೆ ಅಲ್ಲಿ. ಸಹಸ್ರಂ ಪರಿಮಾಣಸ್ಯ ಇತಿ ಸಾಹಸ್ರ ಅಂತ ವಾಕ್ಯ ಏನು ಬಂತಲ್ಲಿ? ವರ್ಷ ಸಾಹಸ್ರಂ ಅಂತ ಹೆಂಗಾಯಿತು ಅಂತ ಪ್ರಯೋಗ. ಯಮಧರ್ಮರಾಜಂದು ಹೇಳುವಾಗ ಸಾಹಸ್ರ ಮತ್ತು ವ್ಯಾಕರಣ ವಿಚಾರ ಹೇಳಿದ್ರಷ್ಟೇ. ಅನ್ಯೇ ಅಪಿ ಅತಿ ಕೃಚ್ಛ್ರೇಣ ಯತ್ರಂ ಕುರುವಂತಿ ಕಿಂ ಐಹಿಕ ಫಲಾರ್ಥಂ ನ ಇತ್ಯುಚ್ಯತೆ ಬ್ರಹ್ಮವಿದಃ ಅಪಿ ಅಂತ. ಬ್ರಹ್ಮಜ್ಞಾನಿಗಳು ಐಹಿಕ ಫಲಕ್ಕೋಸ್ಕರವಾಗಿ ಮಾಡೋದಿಲ್ಲ. ವಿಷಯ ವೈರಾಗ್ಯಂ ಅನೇನ ಉಪಲಕ್ಷ್ಯತೆ, ಅದಕ್ಕೆ ಬ್ರಹ್ಮಜ್ಞಾನಿಗಳು ಅಂತ ಅಲ್ವಾ. ಅನ್ಯೇ ಅಪಿ ಅತಿಕೃಚ್ಛ್ರೇಣ ಯತ್ನಂ ಕುರುವಂತಿ ಕಿಂ ಐಹಿಕ ಫಲಾರ್ಥಂ ನ ಇತಿ ಬ್ರಹ್ಮವಿದಃ ಅಪಿ ಇತಿ. ಬ್ರಹ್ಮಜ್ಞಾನಿಗಳು ಮಾಡಲ್ಲ ಅಂತ ಅರ್ಥ. ಬೇರೆಯವರು ಮಾಡ್ತಾರೆ, ಬೇರೆಯದ್ರ ಸಲುವಾಗಿ ಮಾಡ್ತಾರೆ, ಮೋಕ್ಷಕ್ಕಾಗಲ್ಲ. ಐಹಿಕ ಫಲಕ್ಕೆ ಮಾಡ್ಬೋದೇನು. ಬ್ರಹ್ಮಜ್ಞಾನಿಗಳಾದವರು ಮೋಕ್ಷಕ್ಕಾಗಿಯೇ ಕಷ್ಟಪಡ್ತಾರೆ. ವಿಷಯ ವೈರಾಗ್ಯವನ್ನು ಇಟ್ಕೊಳ್ಬೇಕು. ಬರೀ ಬ್ರಹ್ಮಜ್ಞಾನ ಅಷ್ಟೇ ಅಲ್ಲ, ವಿಷಯ ವೈರಾಗ್ಯ ಉಳ್ಳಂತಹ ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನೋತ್ತರಂ ಸಾಧನಾ ಅನುಷ್ಠಾನೇನ ಮೋಕ್ಷ ತಾರತಮ್ಯಸ್ಯ ಉಪರಿ ಸಾಧಯಿಷ್ಯಮಾಣತ್ವಾತ್ ಅತ್ರ ಸಾಮಾನ್ಯ ಮಾತ್ರಂ ವಿವಕ್ಷಿತಂ ಇತಿ ಶಬ್ದ ವಾಕ್ಯ ಸಮಾಪ್ತು. ಇನ್ನು ಬ್ರಹ್ಮಜ್ಞಾನಾನಂತರದಲ್ಲಿಯೂ ಸಾಧನ ಅನುಷ್ಠಾನ ಮಾಡಿ ಮೋಕ್ಷ ತಾರತಮ್ಯವನ್ನು ಕೂಡ ಮುಂದೆ ಸಾಧನೆ ಮಾಡಲಿಕ್ಕಿದ್ದಾರೆ. ಈಗ ಸದ್ಯದಲ್ಲಿ ಅಷ್ಟೇ ಹೇಳಿದ್ದಾರೆ ಬ್ರಹ್ಮಜ್ಞಾನಿಗಳು ಅಂತ ಇಷ್ಟೇ ಹೇಳಿದ್ದಾರೆ ಹೊರತು ಬ್ರಹ್ಮಜ್ಞಾನೋತ್ತರದಲ್ಲಿ ಮಾಡೋ ಸಾಧನಾನುಷ್ಠಾನದ ಬಗ್ಗೆ ಈಗೇನು ಮಾತನಾಡಿಲ್ಲ ಇನ್ನು. ಸರಿ ಹೋಯ್ತಾ? ಅಂತೂ ಈ ವಾಕ್ಯಗಳನ್ನು ಪ್ರಮಾಣಗಳನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉದಾಹರಿಸಿದ್ದರಿಂದ ಯಾವ್ಯಾವ ದೇವತೆಗಳು ಎಷ್ಟೆಲ್ಲ ರೀತಿಯಿಂದ ಕಷ್ಟಪಟ್ಟು ಮಾಡ್ತಾರೆ ಅನ್ನೋದನ್ನು ಇದರಿಂದ ಅರ್ಥ ಮಾಡಿಕೊಳ್ಬೇಕು. ಅನುಮಾನ ಉಪಸಂಹರತಿ ಏತದಿತಿ. ಅನುಮಾನ ಉಪಸಂಹಾರ ಮಾಡ್ತಾರೆ ಅಂದರೆ ಸಾಧನ ತಾರತಮ್ಯದಿಂದಲೇ ಮುಕ್ತಿಯಲ್ಲಿಯೂ ತಾರತಮ್ಯ ಇದೆ ಅನ್ನೋ ಅನುಮಾನವನ್ನು ಉಪಸಂಹಾರ ಮಾಡ್ತಾರೆ.
ಏತದಖಿಲಂ ಮೋಕ್ಷ ವಿಶೇಷಾಭಾವತಃ ಕಥಂ. ಏತತ್ ಅಖಿಲಂ ಕೃಚ್ಛ್ರೇಣ ಸಾಧನಾನುಷ್ಠಾನಂ ಅಂತ ಅರ್ಥ. ಅಂದರೆ ಬಹಳ ಕಷ್ಟಪಟ್ಟು ಸಾಧನಾನುಷ್ಠಾನ ಮಾಡೋದು ಅಂತೇನಿದೆಯಲ್ಲ, ಇದು ಮೋಕ್ಷ ವಿಶೇಷಾಭಾವತಃ ಕಥಂ. ಮೋಕ್ಷದೊಳಗೆ ವಿಶೇಷ ಫಲ ಇಲ್ಲ ಅಂತಾಗಿದ್ದರೆ ಇಷ್ಟು ಕಷ್ಟ ಏನು ಅವ್ರು ಪಡೋ ಅವಶ್ಯಕತೆ? ಇದರಿಂದಲೇ ಗೊತ್ತಾಗ್ತದೆ ಅಲ್ಲಿ ವಿಶೇಷ ಇದೆ ಅಂತ. ವಿಶೇಷ ಅಂದರೆ ವೈಚಿತ್ರ್ಯ. ಸಪ್ತಮ್ಯರ್ಥೆ ತಸಿಹಿ ಅಂತ ಅರ್ಥ. ವಿಶೇಷಾಭಾವೇ ಅಂತ. ಕಥಂ ಯುಜ್ಯತೆ ತತಃ ಅನೇನ ಮೋಕ್ಷ ವಿಶೇಷ ಸಿದ್ಧ ಇತಿ ಶೇಷಃ. ಆದ್ದರಿಂದ ಇಲ್ಲಿ ಮಾಡುವ ಸಾಧನಾನುಷ್ಠಾನದಲ್ಲಿ ಇಷ್ಟೆಲ್ಲ ತಾರತಮ್ಯ ಇದ್ದಾಗ ಮೋಕ್ಷದಲ್ಲಿ ಪಡುವ ಫಲದಲ್ಲಿಯೂ ಕೂಡ ಅವರಿಗೆ ತಾರತಮ್ಯ ಅನ್ನೋದು ಇದರಿಂದಲೇ ಸಿದ್ಧ ಆಗ್ತದೆ. ತಾರತಮ್ಯನೇ ಮೋಕ್ಷದಲ್ಲಿ ಇಲ್ಲ ಅಂತ ಭಾವಿಸಬಾರ್ದು. ಮೋಕ್ಷ ಅನ್ನೋದು ಫಲ. ಸಾಧನದಲ್ಲಿ ತಾರತಮ್ಯ ಇದ್ಮೇಲೆ ಫಲದಲ್ಲೂ ತಾರತಮ್ಯ ಅವಶ್ಯ ಒಪ್ಪಬೇಕು ಅನ್ನೋದು ಸಿದ್ಧ ಮಾಡಿ. ಸ್ಯಾದೇತತ್ ಮುಕ್ತೌ ತಾರತಮ್ಯಾನುಮಾನಂ ಕಾಲಾತ್ಯಾಪಾದಿಷ್ಟಂ ಪರಮಂ ಸಾಮ್ಯಮುಪೈತಿ ಇತ್ಯಾದಿ ಶ್ರುತಿ ವಿರುದ್ಧತ್ವಾತ್ ಇತಿ ಮೈವ ಶ್ರುತೇಃ ಶ್ರುತಿ ಬಾಧಿತತ್ವೇನ ಬಾಧಕತ್ವ ಅಸಂಭವಾತ್ ಇತ್ಯಾಶಯವಾನ್ ಮೋಕ್ಷ ತಾರತಮ್ಯವಾದಿನೀಃ ಶ್ರುತಿ ಸ್ಮೃತಿಃ ತಾವತ್ ಪಠತಿ ದೈವೀತಿ. ನೋಡಿ, ಇದ್ರ ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಮೋಕ್ಷದೊಳಗೆ ತಾರತಮ್ಯವನ್ನು ಅನುಮಾನ ಮಾಡಿ ಹೇಳಿದ್ದಿದೆಯಲ್ಲ, ಅದು ತಪ್ಪು. ಯಾಕೆ? ನೋಡಿ, ಅವರು ಶ್ರುತಿ ಉದಾಹರಿಸಿದರು. ಪೂರ್ವಪಕ್ಷ ಮಾಡೋರು ಪರಮಂ ಸಾಮ್ಯಮುಪೈತಿ ಅಂತ ಶ್ರುತಿ ಇದೆ. ಇಲ್ಲಿ ಸಾಮ್ಯಮುಪೈತಿ ಅಂತ ಒಂದು ಶಬ್ದ ಆಡಿಬಿಟ್ಟಿದ್ರಪ್ಪ ಶ್ರುತಿ. ಮೋಕ್ಷದೊಳಗೆ ಯಾರು ಹೋಗ್ತಾರೋ ಅವರು ಸಮಾನತೆಯನ್ನು ಪಡಿತಾರೆ ಅಂತಿದೆ. ಯೋಚನೆ ಮಾಡಿ, ಸಾಮ್ಯಮುಪೈತಿ ಅಂತ ವೇದದಲ್ಲಿ ಸ್ವತಃ ಸಾಮ್ಯತೆಯನ್ನು ಹೇಳುವಾಗ ನೀವು ನೋಡಿದರೆ ತಾರತಮ್ಯ ಇದೆ ಅಂತ ಹೇಳಿಬಿಟ್ರಲ್ಲ. ಹಾಗಾದರೆ ವೇದದಲ್ಲಿ ತಾರತಮ್ಯವನ್ನು, ವೇದದಲ್ಲಿ ಸಾಮ್ಯ ಹೇಳಿದ್ದನ್ನು ನೀವು ತಾರತಮ್ಯ ಇದೆ ಅಂದರೆ ವೇದಕ್ಕೆ ವಿರುದ್ಧ ಆಯಿತೋ ಇಲ್ಲೋ ನಿಮ್ಮದು ಅಂತ ಪ್ರಶ್ನೆ. ಅದಕ್ಕೆ ಮೈವಂ ಶ್ರುತೇಃ ಶ್ರುತಿ ಸ್ಮೃತಿ ಬಾಧಿತತ್ವೇನ ಬಾಧಕತ್ವ ಅಸಂಭವಾತ್ ಇತ್ಯಾಶಯಾತ್ ಬಾಧಕತ್ವ ಅಸಂಭವಾತ್ ಇತ್ಯಾಶಯವಾನ್ ಮೋಕ್ಷ ತಾರತಮ್ಯವಾದಿನೀಃ ಶ್ರುತಿ ಸ್ಮೃತಿ ತಾವತ್ ಪಠತಿ. ನೀವು ಹೇಳಿರುವ ಶ್ರುತಿ ನಮಗೆ ಬಾಧಕನೇ ಆಗಲ್ಲ. ಯಾಕೆ ಅದು ಬಾಧಕ ಆಗಲ್ಲ ಅನ್ನಲಿಕ್ಕೆ? ಅದು ಶ್ರುತಿ ಸ್ಮೃತಿ ಬಾಧಿತ ಆದದ್ರಿಂದ. ಯಾವ ಶ್ರುತಿ ಸ್ಮೃತಿಗಳಿಂದ? ನೋಡಿ, ವೇದದಲ್ಲಿ ಎರಡೂ ಹೇಳಿದೆ. ಸಾಮ್ಯವನ್ನು ಹೇಳ್ತಾ ಇದೆ, ವೇದದಲ್ಲಿ ತಾರತಮ್ಯವನ್ನು ಹೇಳ್ತಾ ಇದೆ. ಹೆಂಗೆ ಕೂಡಿಸ್ಬೇಕು ವಿಚಾರ ಮಾಡೋಣ ಅಂತಾರೆ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತ ಇತಿ ಮೋಕ್ಷ ವಿಶೇಷಶ್ಚ ಸ್ವಯಂ ಭಗವತೋದಿತಃ ತಮೇವ ಯೂಯಂ ಭಜತಾತ್ಮವೃತ್ತಿಭಿಃ ಮನೋವಚಃ ಕಾಯಗುಣಃ ಸ್ವಕರ್ಮಭಿಃ ಅಮಾಯಿನಃ ಕಾಮದುಘಾಂಗ್ರಿಪಂಕಜಂ ಯಥಾಧಿಕಾರಾವಸಿತಾರ್ಥಸಿದ್ಧಯೇ ಅಕ್ಷಣ್ವಂತಃ ಕರ್ಣವಂತಃ ಸಖಾಯೋ ಮನೋಜವೇಶ್ವಸಮಾ ಬಭೂವುಃ ಆದಘ್ನಾಸ ಉಪಕಕ್ಷಾಸ ಉತ್ವೇ ಹೃದಾ ಇವ ಸ್ನಾತ್ವಾ ಉತ್ವೇ ದದೃಶೇ ಇತ್ಯಾದೀನಿ ಚ ವಾಕ್ಯಾನಿ ತಾರತಮ್ಯಂ ವಿಮುಕ್ತಿಗಂ ವದಂತಿ ವ್ಯಕ್ತಂ ವದಂತಿ. ಇಷ್ಟೋ ತನಕ ಹೇಳಿಸಿದ ಎಲ್ಲ ವಾಕ್ಯಗಳು ಮೋಕ್ಷದೊಳಗೂ ಕೂಡ ತಾರತಮ್ಯ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರಿ ಮತ.
ಇತಿ ಮೋಕ್ಷ ವಿಶೇಷ ಚ ಸ್ವಯಂ ಭಗವತಾ ಉದಿತ. ಇದು ಭಗವದ್ಗೀತೆಯ ಮಾತು. ದೈವಿ ಸಂಪದ್ ವಿಮೋಕ್ಷಾಯ ಅನ್ನೋದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಥ ಮಾತು. ದೈವಿ ಸಂಪತ್ತು ವಿಮೋಕ್ಷಾಯ ಅಂತ ಹೇಳಿದ್ದಾನೆ. ಮೋಕ್ಷ ವಿಶೇಷ ಅನ್ನೋದು ಇದ್ದೇ ಇದೆ ದೈವಿ ಸಂಪತ್ತನ್ನು ಹೊಂದಿದವನಿಗೆ ಅಂತ ಸ್ವತಃ ಪರಮಾತ್ಮ ವಿಶಿಷ್ಟವಾದ ಮೋಕ್ಷವನ್ನು ವ್ಯಾಖ್ಯಾನವನ್ನು ತಾನೇ ಕೃಷ್ಣ ಭಗವದ್ಗೀತೆಯಲ್ಲಿ ಮಾಡಿದ್ದಾನೆ ಅನ್ನೋದು ಒಂದು. ಇನ್ನು ತಮೇವ ಯೂಯಂ ಭಜತಾತ್ಮವೃತ್ತಿಭಿ ಮನೋವಚಃ ಕಾಯ ಗುಣಸ್ವಕರ್ಮಭಿ ಅಮಾಯಿನಃ ಕಾಮದುಘಾಂಗ್ರಿ ಪಂಕಜಂ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ಅಂದರೆ ಮೋಕ್ಷ ಸಿದ್ಧಿಗಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವ್ರು ಮಾಡುವ ಸಾಧನೆಯಿಂದಲೇ ಪಡಿತಾರೆ. ಅಲ್ಲಿ ಹೋದ ಮೇಲೂ ಕೂಡ ಯೋಗ್ಯತಾನುಸಾರೇಣ ಸಾಧನೆ ಮಾಡಿದವರು ಹೆಚ್ಚೆಚ್ಚು ಮಾಡಿದಂತೆ ಅವರಿಗೆ ಹೆಚ್ಚು ಸಿಗ್ತದೆ ಅಂತ ಇದು ತಾರತಮ್ಯ ಹೇಳಲಿಕ್ಕೆ ಬಂದ ಮಾತು. ಇನ್ನು ಅಕ್ಷಣ್ವಂತ ಕರ್ಣವಂತ ಸಖಾಯ ಅನ್ನೋ ಆಚಾರ ಉದಾಹರಿಸಿದ ವೇದವಾಕ್ಯವೂ ಕೂಡ ಮುಕ್ತಿಯಲ್ಲಿ ತಾರತಮ್ಯವನ್ನು ತೋರಿಸ್ತದೆ. ಹೆಂಗೆ ಅಂತ ಸುಧಾ ವಾಕ್ಯಗಳಲ್ಲಿ ನೀವು ಗಮನಿಸ್ರಿ. ಟೀಕಾಕೃತ್ಪಾದರ ಮಾತು. ಸಂಪದ್ ಅಂದರೆ ಇಲ್ಲಿ ಯೋಗ್ಯತಾ ಅಂತ ಅರ್ಥ. ದೈವಿ ಸಂಪದ್ವಿಮೋಕ್ಷಾಯ ಅಂದರೆ ಸಂಪದ್ ಯೋಗ್ಯತಾ ಅಂತ ಅರ್ಥ. ಯಾರು ಯಾವ ಯೋಗ್ಯತೆ ಉಳ್ಳವನಾಗಿರ್ತಾನೋ ಅದಕ್ಕೆ ತಕ್ಕಂತೆ ವಿಶಿಷ್ಟವಾದ ಮೋಕ್ಷ ಪಡಿತಾನೆ ಅಂತ. ವಿಮೋಕ್ಷ ಅಂದರೆ ವಿಶಿಷ್ಟ ಮೋಕ್ಷ ಅಂತ ಅರ್ಥ. ನಿಬಂಧ ಅನ್ನೋ ಶಬ್ದಕ್ಕೆ ನಿಬಂಧೋ ನೀಚ ಸ್ಥಾನೆ ಅಂದೇ ತಮಸಿ ಬಂಧ ತಾದರ್ಥ್ಯ ಚತುರ್ಥಿ. ನಿಬಂಧ ಯಾಸುರಿ ಮತ ಅಂತಂದಿದ್ದಾನೆ ಭಗವದ್ಗೀತೆಯಲ್ಲಿ ಕೃಷ್ಣ. ನಿಬಂಧ ಅಂದರೆ ಏನದು ಅಂದರೆ ನೀಚ ಸ್ಥಾನ ಅಂತ ಅರ್ಥ. ಅಂದರೆ ಅಂಧನ್ ತಮಸ್ಸಿನಲ್ಲಿ ಹೋಗುತ್ತಾರೆ ಅಂತ ಹೇಳಬೇಕಾಗಿತ್ತು ಕೃಷ್ಣನಿಗೆ. ಆ ಪ್ರಾಸಂಗಿಕವಾಗಿ ಆ ಶಬ್ದ ತಗೊಂಡು ನಿಬಂಧಾಯ ಅಂದರೆ ನೀಚ ಸ್ಥಾನೆ ಅಂಧೇ ತಮಸಿ ಬಂಧ ನಿಬಂಧ. ಅಂಧನ್ ತಮಸ್ಸಿನಲ್ಲಿ ಬಂಧನ ಮಾಡೋದು, ಇರಿಸೋದು. ಅದಕ್ಕೆ ತಾದರ್ಥ್ಯ ಚತುರ್ಥಿ. ಆ ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೋಸ್ಕರವಾಗಿರೋದು ಆಸುರಿ ಸಂಪತ್ತು ಅಂತ ಅರ್ಥ. ಚ ಶಬ್ದ ಏವಾರ್ಥೆ. ಚ ಅಂತಂತಿದೆ ಅಲ್ಲಿ, ಅದು ಏವ. ನಿಬಂಧಾಯ ದೈವಿ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಇತಿ ಮೋಕ್ಷ ವಿಶೇಷಶ್ಚ ಅಂತಂದಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಈ ಮೋಕ್ಷ ವಿಶೇಷವನ್ನೇ ಹೇಳಲಿಕ್ಕೆ ಬಂದದ್ದು ಅಂತ ಅರ್ಥ. ಭಗವತ ಸ್ವಯಮೇವ ಉಕ್ತ ಇತಿ ಸಂಬದ್ಧತೆ. ಸ್ವತಃ ಶ್ರೀಕೃಷ್ಣನಿಂದಲೇ ಹೇಳಲ್ಪಟ್ಟ ಮಾತು. ಅನ್ಯಥಾ ಮೋಕ್ಷದಲ್ಲಿ ತಾರತಮ್ಯ ಅಭಿಪ್ರೇತ ಆಗಿಲ್ಲದೆ ಇದ್ದರೆ ಕೃಷ್ಣನಿಗೆ ಇಲ್ಲಿ ವಿ ಅಂತ ಯಾಕೆ ಹೇಳ್ತಿದ್ದ? ಬರೀ ದೈವಿ ಸಂಪದ್ ಮೋಕ್ಷಾಯ ಅಂತ ಇಷ್ಟೇ ಹೇಳ್ಬೋದಾಗಿತ್ತಲ್ಲ. ದೈವಿ ಸಂಪದ್ ವಿಮೋಕ್ಷಾಯ ಅಂತಿರಲಿಲ್ಲ. ವಿ ಇತಿ ಉಪಸರ್ಗಸ್ಯ ವೈಯರ್ಥ್ಯಾಪತ್ತೇ. ಉಪಸರ್ಗ ವ್ಯರ್ಥ ಆಗಬೇಕಾಗ್ತದೆ. ಅದಕ್ಕೆ ವಿ ಅಂತ ಹೇಳಿದ್ರಿಂದಲೇ ವಿಶಿಷ್ಟವಾದ ಅರ್ಥ ಬರ್ತದೆ. ಮುಂದೆ ತಮೇವೇತಿ ಮುದೀನ್ ಪ್ರತಿ ಪೃಥೋರ್ವಾಕ್ಯಂ. ಭಾಗವತದಲ್ಲಿ ಎಲ್ಲ ಮುನಿಗಳನ್ನು ಕುರಿತು ಪೃಥು ಚಕ್ರವರ್ತಿ ಹೇಳಿದಂಥ ಒಂದು ಮಾತನ್ನು ಆಚಾರ್ಯ ಉದಾಹರಿಸಿ ಮೋಕ್ಷದೊಳಗೆ ತಾರತಮ್ಯ ಇದೆ ಅನ್ನಲಿಕ್ಕೆ ತಿಳಿಸ್ತಾ ಇದ್ದಾರೆ. ಯಾವ ಮಾತು ಇದೆ? ತಮೇವ ಯೋಯಂ ಭಜತ ಆತ್ಮವೃತ್ತಿಭಿ. ಪೃಥು ಚಕ್ರವರ್ತಿ ಹೇಳ್ತಾನೆ ಎಲ್ಲ ಋಷಿಗಳನ್ನು ಕುರಿತು, ಯೂಯಂ ನೀವುಗಳು ಆತ್ಮವೃತ್ತಿಭಿ ನಿಮಗೆ ವಿಹಿತವಾದಂಥ ವೃತ್ತಿಯಿಂದಲೇ ತಮೇವ ಭಜತ ಸ್ವಕರ್ಮಭಿ ನಿಮಗೆ ಹೇಳಿದ ವಿಹಿತವಾದ ಕರ್ಮಗಳಿಂದಲೇ ಮನೋವಚಃ ಕಾಯಗುಣರು ಅಂತನಿಸಿದವರು ತಮೇವ ಭಜತ ಆ ಪರಮಾತ್ಮನನ್ನೇ ಚೆನ್ನಾಗಿ ಆರಾಧನೆ ಮಾಡ್ರಿ. ಯಾತಕ್ಕೋಸ್ಕರ? ಯಥಾಧಿಕಾರ ಅವಸಿತಾರ್ಥ ಸಿದ್ಧಯೇ. ಅವಸಿತಾರ್ಥ ಅಂದರೆ ಮೋಕ್ಷ ಸಿದ್ಧಿಗಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ಮೋಕ್ಷವು ನಿಮಗೆ ಸಿದ್ಧಿಸಬೇಕು ಅಂತಾದರೆ ಕಾಮಧುಗ ಅಂಗ್ರಿ ಪಂಕಜಂ. ಕಾಮಧುಕ್ ಅಂತಂದರೆ ಶ್ರೀಹರಿ ಪರಮಾತ್ಮ. ಕಾಮಧುಕ್ ಅಂದರೆ ಭಗವಂತ. ಎಲ್ಲ ಅಪೇಕ್ಷಿತವಾದದ್ದನ್ನು ಸುರಿಸಿಕೊಡುವಂತಹ ಕಾಮಧೇನುವಿನಂತಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಮಧುಕ್. ಅವನ ಅಂಗ್ರಿ ಪಂಕಜಂ ಅಂದರೆ ಪಾದಕಮಲಗಳನ್ನು ಅಮಾಯಿನಃ ಕಪಟತನ ಮಾಡದೇನೆ ನೀವೆಲ್ಲರೂ ಭಜಿಸಿರಿ ಅಂತ ಪೃಥು ಚಕ್ರವರ್ತಿ
ಮುನಿಗಳನ್ನು ಕುರಿತು ಹೇಳುವಾಗ ಭಾಗವತದಲ್ಲಿ ಬಂದ ಮಾತನ್ನು ಮಧ್ವಾಚಾರ್ಯಲ್ಲಿ ರೆಫರೆನ್ಸ್ ಕೊಟ್ಟು ಹೇಳ್ತಾರೆ. ಈ ಮಾತು ಮೋಕ್ಷದೊಳಗೂ ತಾರತಮ್ಯ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತದೆ ಅಂತ. ಹೆಂಗೆ ಅದಕ್ಕೆ ಟೀಕಾಕೃತ್ಪಾದರು ತಿಳಿಸ್ತಾರೆ. ತಮೇವ ಅಂದರೆ ವಿಷ್ಣುಮೇವ ಅಂತ ಅರ್ಥ. ಆತ್ಮವೃತ್ತಿಭಿ ಇತ್ಯಸ್ಯೈವ ವಿವರಣಂ ಮನೋವಚ ಕಾಯ ಕಾರ್ಯೈ ಸ್ವಕರ್ಮಭಿ ಅಂತ ಅರ್ಥ. ಮನಸ್ಸು, ಮಾತು ಮತ್ತು ದೇಹ ಈ ಮೂರರಿಂದಲೂ ಮಾಡುವಂತಹ ಸ್ವಕರ್ಮಗಳಿದ್ದ ಅಂತ ಅರ್ಥ. ಅಮಾಯಿನಃ ಅನ್ನೋ ಶಬ್ದಕ್ಕೆ ನಿಷ್ಕಾಮಿಗಳಾಗಿ ಭಗವಂತನನ್ನು ಭಜಿಸ್ರಿ. ಛದ್ಮರಹಿತಾ ನಿಷ್ಕಾಮಾಹ ಅಂತ ಅರ್ಥ. ಮನಸ್ಸಿನೊಳಗೆ ಏನೋ ಕಪಟತನ ಇಟ್ಟುಕೊಂಡು ಪರಮಾತ್ಮನನ್ನು ಆರಾಧನೆ ಮಾಡಬೇಡ್ರಿ, ನಿಷ್ಕಾಮರಾಗಿ ಭಗವಂತನನ್ನು ಆರಾಧನೆ ಮಾಡಿರಿ. ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ಆರಾಧನೆ ಯಾಕೆ ಮಾಡಬೇಕು ಅಂದರೆ ಈ ಶಬ್ದ ಆಡಿಬಿಟ್ಟ. ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ ಅಂದ ಪೃಥು ಚಕ್ರವರ್ತಿ. ಅರ್ಥ ಏನದಕ್ಕೆ? ಯಥಾಧಿಕಾರಂ ಅಂದರೆ ಯೋಗ್ಯತಾನುಸಾರೇಣ ಅವಸಿತಸ್ಯ ನಿಶ್ಚಿತ ಅರ್ಥಸ್ಯ ಮೋಕ್ಷಸ್ಯ ಸಿದ್ಧಯೇ ಇತಿ ಮೋಕ್ಷ ತಾರತಮ್ಯೋಕ್ತಿ. ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ನಿಶ್ಚಿತವಾದಂಥ ಏನು ಮೋಕ್ಷ ಅಂತಿದೆ, ಅವರಿಗೆ ಮೋಕ್ಷ ಏನಿದೆ ಅದು ಸಿದ್ಧಿ ಆಗಬೇಕಾದ್ರೆ ಆ ಪರಮಾತ್ಮನ ಪಾದಗಳನ್ನು ಭಜಿಸಬೇಕು ಅಂತ ವಿಧಾನ ಮಾಡಿದ್ದಾನೆ ಪೃಥು ಚಕ್ರವರ್ತಿ. ಇಲ್ಲಿ ಯಥಾಧಿಕಾರಂ ಅಂತ ಯಾಕಂದ? ಮೋಕ್ಷದೊಳಗೆ ಒಂದು ವೇಳೆ ತಾರತಮ್ಯ ಅಭಿಪ್ರೇತವೇ ಆಗದೇ ಹೋಗಿದ್ದರೆ ಯಥಾಧಿಕಾರ ಅವಸಿತಾರ್ಥ ಸಿದ್ಧಿ ಅನ್ನೋ ಶಬ್ದವನ್ನು ಪೃಥು ಚಕ್ರವರ್ತಿ ಆಡ್ತಿರಲಿಲ್ಲ. ಎಲ್ಲರಿಗೂ ಸಾಮ್ಯವೇ ಇದ್ದಿದ್ರೆ ಮೋಕ್ಷದೊಳಗೂ ಕೂಡ ಸಮಾನವಾಗಿ ಮೋಕ್ಷವನ್ನು ಪಡೀಲಿಕ್ಕೋಸ್ಕರ ಅಂತ ಅನ್ಬೋದಾಗಿತ್ತಲ್ಲ ಅವ. ಪೃಥು ಚಕ್ರವರ್ತಿಯ ಈ ಮಾತು ನಮ್ಮ ಈ ವಿಷಯವನ್ನು ಸಿದ್ಧಪಡಿಸಲಿಕ್ಕೆ ಮತ್ತಷ್ಟು ಕಾರಣ ಆಗಿದೆ, ಇದೇ ಆಧಾರ ಅಂತ ಅನ್ನಿಸ್ತದೆ ಅಂತಂದು. ಹಾಗಾಗಿ ಅವರವರ ಯೋಗ್ಯತಾನುಸಾರ ಮುಕ್ತಿಯಲ್ಲೂ ಕೂಡ ಅವರಿಗೆ ನಿಶ್ಚಿತ ಮೋಕ್ಷ ಸಿಗಬೇಕು ಅಂತಾದರೆ, ಆನಂದ ಸಿಗಬೇಕು ಅಂತಾದರೆ ಭಗವಂತನ ಪಾದಕಮಲಗಳನ್ನು ಭಜಿಸ್ರಿ ಅಂತ ಪೃಥು ಚಕ್ರವರ್ತಿ ಹೇಳಿದ ಮಾತು ಇದು ಮೋಕ್ಷದೊಳಗೆ ತಾರತಮ್ಯ ಇದೆ ಅನ್ನಲಿಕ್ಕೆ ಪ್ರಮಾಣ ಆಯಿತು. ಸರಿಯಾಗಿ ಅರ್ಥ ಆಯ್ತಾ? ನೋಡ್ರಿ, ಇನ್ನು ಅಮಾಯಿನಃ ಇತಿ ಉಕ್ತತ್ವಾತ್ ಅರ್ಥಶಬ್ದೇನ ಮೋಕ್ಷಸ್ಯೈವ ಉಕ್ತೇ. ಇನ್ನು ಅಮಾಯಿನಃ ಭಜತ, ಯೂಯಂ ಅಮಾಯಿನಃ ಭಜತ. ಅಮಾಯಿನಃ ಅಂದರೆ ನಿಷ್ಕಾಮಿಗಳಾಗಿ, ಯಾವ ಫಲದ ಆಸೆ ಇಲ್ಲದೇನೆ ಪರಮಾತ್ಮನನ್ನು ಭಜಿಸೋದು ಅಂದರೆ ಅದು ಮೋಕ್ಷಕ್ಕೋಸ್ಕರ ಅಂಥೇಳಿ ಅರ್ಥ. ಅದಕ್ಕೆ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ ಅನ್ನೋಲ್ಲಿ ಅವಸಿತ ಅರ್ಥ ಅನ್ನೋ ಶಬ್ದಕ್ಕೆ, ಅಲ್ಲಿ ಅರ್ಥ ಶಬ್ದಕ್ಕೆ ಹಣ ಅಂತ ಅರ್ಥ ಮಾಡಬಾರ್ದು. ಕೆಲವರು ಹಂಗೆ ಅರ್ಥ ಮಾಡ್ತಾರೆ. ಅವರವ್ರಿಗೆ ಬೇಕಾದಂತಹ ಸಂಪತ್ತು ಅವರ ಯೋಗ್ಯತಾನುಸಾರ ಸಿಗಬೇಕಾದ್ರೆ ಭಗವಂತನ ಪಾದಕಮಲಗಳನ್ನು ಭಜಿಸಿಬಿಡ್ರಿ ಅಂತ ಇಷ್ಟು ಟ್ರೂ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಕೂಡಲೇ ಟೀಕಾಕೃತ್ಪಾದರು ಬರೆದ್ರು, ಇಲ್ಲಿ ಅರ್ಥ ಅನ್ನೋ ಶಬ್ದಕ್ಕೆ ಪುರುಷಾರ್ಥ, ಕೊನೆ ಪುರುಷಾರ್ಥವಾದ ಮೋಕ್ಷ ಅಂತ ಅರ್ಥ. ಹಾಗಾಗಿ ಅವರವರ ಯೋಗ್ಯತಾನುಸಾರ ಅವರಿಗೆ ಅಂತ ನಿಶ್ಚಿತವಾದ ಮೋಕ್ಷ ಸಿಗಬೇಕು ಅಂತಾದರೆ ಕಾಮಧುಗಾಂಗ್ರಿ ಪಂಕಜಂ, ಕಾಮಧುಕ್ ಅಂತ ಕರೆಸ್ಕೊಂಡ ಭಗವಂತನ ಪಾದಕಮಲಗಳನ್ನು ಅಮಾಯಿನಃ ಭಜತ, ಯಾವ ಫಲದ ಆಸೆ ಇಲ್ಲದೆ ಭಜಿಸಬೇಕು. ಹಾಗಾಗಿ ಈ ವಾಕ್ಯವನ್ನು ಮಧ್ವಾಚಾರ್ಯರು ಉದಾಹರಿಸಿ ಮುಕ್ತಿಯಲ್ಲಿ ತಾರತಮ್ಯ ಇದೆ ಅನ್ನೋದನ್ನು ಸಮರ್ಥನೆ ಮಾಡಿದರು. ಸರಿಯಾಗಿ ಅರ್ಥ ಆಗ್ತದೆ ಏನು ಹೇಳಿದೆ ಅಂತ. ಇನ್ನೂ ಒಂದು ಇದು ಆದಮೇಲೆ ಒಂದು ವೇದ ವಾಕ್ಯ, ಇದು ಬೇರೆ ಬೇರೆ ಕಡೆಯಲ್ಲೂ ಮಧ್ವಾಚಾರ್ಯ ಭಾಷ್ಯದಲ್ಲಿ ಈ ವಾಕ್ಯವನ್ನು ಮುಕ್ತಿಯಲ್ಲಿ ತಾರತಮ್ಯ ಇದೆ ಅನ್ನೋದಕ್ಕೆ ಉದಾಹರಿಸಿದ್ದಾರೆ, ಇಲ್ಲೂ ಉದಾಹರಿಸಿದ್ದಾರೆ ಅನುವ್ಯಾಖ್ಯಾನದಲ್ಲೂ. ಇದು ಬಹಳ ಅದ್ಭುತವಾದ ಅರ್ಥ ಕೊಡ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಅಕ್ಷಣ್ವಂತಹ ಕರ್ಣವಂತಹ ಸಖಾಯ ಮನೋಜವೇಶು ಅಸಮಾಹ ಬಭೂವು ಅಂತಂತಾರೆ. ಆದಘ್ನಾಸಹ ಉಪಕಕ್ಷಾಸಹ. ಕಟ್ಟಾಗಿತ್ತಾ? ಸಿಕ್ತಲ್ಲ ಎಲ್ಲರಿಗೂ? ಸರಿ. ಅಕ್ಷಣ್ವಂತಹ ಕರ್ಣವಂತಹ ಸಖಾಯ ಮನೋಜವೇಶು ಅಸಮಾ ಬಭೂವು. ನೋಡಿ, ಅಲ್ಲಿ ಅಕ್ಷಣ್ವಂತಹ ಶಬ್ದಕ್ಕೆ ಅರ್ಥ ಬರೀತಾರೆ. ಅಕ್ಷಣ್ವಂತಹ ಅಂದರೆ
ಅಕ್ಷಿಮಂತಹ ಅಂತ ಅರ್ಥ. ಅಕ್ಷಿಮಂತಹ ಇದಕ್ಕೆ ಬೇರೆ ಕಡೆಯಲ್ಲೂ ಟೀಕಾಕೃತ್ಪಾದರು ಅರ್ಥ ಬರೆದಿದ್ದಾರೆ. ತತ್ವಪ್ರಕಾಶಿಕಾದಿಗಳಲ್ಲಿ ಏನು ಅರ್ಥ ಬರೆದಿದ್ದಾರೆ ಅಂದರೆ, ಕೇಳಿಸ್ತದಿಲ್ಲ, ಇರಲಿ. ಅಕ್ಷಣ್ವಂತಹ ಬೇರೆ ಕಡೆಯಲ್ಲಿ ಅರ್ಥ ಬರೆಯುವಾಗ ತುಂಬ ಸ್ವರಸವಾಗಿ ಇದನ್ನು ಚಿಂತನೆ ಮಾಡಿದ್ದಾರೆ. ಅದೇ ಹೇಳ್ತೀನಿ. ಅಕ್ಷಣ್ವಂತಹ ಅಂದರೆ ಕಣ್ಣಿನ ಫಲ ಉಳ್ಳವರಾಗ್ತಾರೆ ಅಂತ ಅರ್ಥ. ಈಗ ಕಣ್ಣು ಅಂತ ಪಡೆದದ್ದಕ್ಕೆ ಒಂದು ಫಲ ಬರಬೇಕೋ ಬೇಡ? ದೇವರು ನಮಗೆ ಕಣ್ಣು ಅಂತ ಕೊಟ್ಟದ್ದಕ್ಕೆ ಫಲ ಏನು? ಆ ಫಲ ಉಳ್ಳವರಾಗ್ತಾರೆ ಅಂತ ಅರ್ಥ. ಏನು ಕಣ್ಣು ಅಂತ ಕೊಟ್ಟದ್ದಕ್ಕೆ ಫಲ? ನೋಡ್ರಿ, ಅದನ್ನು ಪರಿಮಳ ಸರಿ. ಸುಧಾವಾಕ್ಯಕ್ಕೆ ವ್ಯಾಖ್ಯಾನನೇ ಅದ್ಭುತ ಇಲ್ಲಿ. ಅಲ್ಲಿ ಬರೆದಿದ್ದಾರಾ ಪರಿಮಳದಲ್ಲಿದೆ ಅಂತ? ಓಹೋ, ಅದೇ ಕಟ್ಟಾಯ್ತು. ಅದನ್ನೇ ಹೇಳ್ತಾ ಇದ್ದೇನೆ. ಅಕ್ಷಿಮಂತಹ, ಕರ್ಣವಂತಹ, ಅಭಿಚಷ್ಟೆ ಇತ್ಯಾದಿ ಯಾಸ್ಕ ನಿರುಕ್ತಾನುಸಾರಿ ವೇದ ಪರಿಭಾಷ್ಯ ರೀತ್ಯ ವಿದಿತ ವೇದ್ಯಾನಾಂ ಅಮುಕ್ತಾನಾಂ ಬೃಹಸ್ಪತಿ ಶಿಷ್ಯಾಣಾಂ ಸ್ತುತಿರೂಪ ಅನ್ಯಾರ್ಥತ್ವಾತ್ ಅಸ್ಯ ವಾಕ್ಯಸ್ಯ ನ ವಿವಕ್ಷಿತಾರ್ಥ ಸಾಧಕತಾ ಇತ್ಯತಃ ಶ್ರುತ್ವಾ ವಿಷ್ಣುಂ ಕರ್ಣಫಲಂ ಪ್ರಾಪ್ತತ್ವಾತ್ ಕರ್ಣಸಂಯುತಾಃ ಅಕ್ಷಣ್ವಂತಹ ದರ್ಶನಾಚ್ಚ ವಿಷ್ಣೋರ್ಮುಕ್ತಾಸ್ತು ಯೇ ಗುಣಾಃ ಅಂತಾರೆ. ಕಿವಿಯಿಂದ ಫಲವನ್ನೇನು ಅನುಭವಿಸಬೇಕೋ ಆ ಫಲವನ್ನೇ ಪಡೆಯುವಂತಾಗ್ತದೆ ಅಲ್ಲಿಗೆ ಹೋದ್ಮೇಲೆ. ಕಣ್ಣಿನಿಂದ ಏನು ಫಲ ನಿಜವಾಗ್ಲೂ ಸಿಗಬೇಕೋ ಆ ಫಲ ಅಲ್ಲಿ ಹೋದ್ಮೇಲೆ ಸಿಗ್ತದೆ. ಅಂದರೆ ಗೊತ್ತಾಗ್ತಾ ಇದೆಲ್ಲ. ಈಗ ಕಿವಿಯ ಫಲ ಏನು? ಪರಮಾತ್ಮನ ಬಗ್ಗೆ ಶ್ರವಣ ಮಾಡಿರ್ತೀವಿ ಇಲ್ಲಿ ಕಿವಿ ಇದ್ದದ್ರಿಂದ. ಇದರ ಫಲ ಎಲ್ಲಿ ಸಿಗ್ತದೆ? ಇಲ್ಲೇ ಮೋಕ್ಷದೊಳಗೆ ಸಿಗ್ತದೆ ನೋಡಿ. ಶ್ರುತ್ವಾ ವಿಷ್ಣುಂ ಕರ್ಣಫಲಂ ಪ್ರಾಪ್ತತ್ವಾತ್ ಕರ್ಣ ಸಂಯುತ. ಕಿವಿಯ ನಿಜವಾದ ಫಲ ಏನು? ಭಗವಂತನ ಕಥಾಶ್ರವಣ ಮಾಡೋದು. ಆ ಕಥಾಶ್ರವಣ ಮಾಡಿದ್ರಿಂದ ಪಡೆಯುವ ಮೋಕ್ಷ, ಅದನ್ನು ಅಲ್ಲಿ ಪಡಿತೇವೆ ಅಂತ ಅರ್ಥ. ಕಣ್ಣಿನ ನಿಜವಾದ ಫಲ ಏನು? ಆ ಪರಮಾತ್ಮನನ್ನು ಕಾಣೋದು, ಅವನ ಗುಣವನ್ನು ಕಾಣೋದು, ಅದನ್ನು ಅಲ್ಲಿ ಪಡಿತೇವೆ ಅಂತ ಅರ್ಥ. ಕರೆಕ್ಟ್. ಆ ಇಂದ್ರಿಯಗಳನ್ನು ಪಡೆದದ್ರಿಂದ ಅದರಿಂದ ಆಗಬೇಕಾದ ಸಾಧನೆಯನ್ನು ಮಾಡಿದ ಮೇಲೆ ಅದರ ನಿಜವಾದ ಫಲ ಏನು ಅನ್ನೋದನ್ನು ಎಲ್ಲಿ ಪಡಿತೇವೆ ಅಂತ ಹೇಳಿಬಿಟ್ಟಿದ್ದಾರೆ? ಮೋಕ್ಷದಲ್ಲಿ. ಇದು ಸಾಧನ ತಾರತಮ್ಯದು ಮೋಕ್ಷ ಫಲದಲ್ಲಿಯೂ ತಾರತಮ್ಯವನ್ನು ಹೇಳಲಿಕ್ಕೆ ಪ್ರಮಾಣವಾಯಿತು ಅಂತಂದರು. ಅದಕ್ಕಲ್ಲಿ ಕೆಲವು ವ್ಯಾಕರಣ ವಿಷಯಗಳನ್ನು ಟೀಕಾಕೃತ್ಪಾದರು ಬರೀತಾರೆ ಅಷ್ಟೇ, ಬೇರೆ ಏನಿಲ್ಲ. ಅಕ್ಷಣ್ವಂತಹ ಅಂದರೆ ಅಕ್ಷಿಮಂತಹ, ಅನೋ ನುಟ್ ಅನ್ನೋ ಸೂತ್ರದಿಂದ ನುಟ್ ಆಗಮ ಬಂದಿದೆ. ಕರ್ಣವಂತಹ ಪ್ರಾಪ್ತ ಸಮಸ್ತ ಇಂದ್ರಿಯ ಫಲಾಹ ಬರೆದುಬಿಟ್ರು ನೋಡ್ರಿ. ಇಲ್ಲಿ ಒಂದೇ ಉಪಲಕ್ಷಣೆಯ ಬರೀ ಪ್ರಾಪ್ತ ಸಮಸ್ತೇಂದ್ರಿಯ ಫಲಾಹ, ಎಲ್ಲ ಇಂದ್ರಿಯಗಳ ಫಲವನ್ನು ಪಡೆಯೋದು ಅಲ್ಲೇ ಅಂತೆ. ಪರಸ್ಪರಂ ಸಖಾಯ, ಮತ್ತು ಮೋಕ್ಷದೊಳಗೆ ಪರಸ್ಪರವಾಗಿ ಎಲ್ಲರೂ ಕೂಡ ಸ್ನೇಹದಿಂದಲೇ ಸಖಾಭಾವದಿಂದ ಇರ್ತಾರೆ, ಸಖಿತ್ವದಿಂದ. ಮನೋಜವೇಶು ಅಸಮಾ ಬಭೂ. ನೋಡ್ರಿ, ಇಲ್ಲಿ ಅಸಮ ಅನ್ನೋ ಶಬ್ದ ಭಾಳ ಮುಖ್ಯ. ಮನೋಜವೇಶು ಅಸಮಾ ಬಭೂ.
ಈಗ ಪರಮಂ ಸಾಮ್ಯಮುಪೈತಿ ಎನ್ನುವಂಥ ವೇದವಾಕ್ಯದಲ್ಲಿ ವೇದಕ್ಕೆ ಸಾಮ್ಯತೆಯನ್ನೇ ಹೇಳೋ ಉದ್ದೇಶ ಇದ್ದಿದ್ರೆ, ಮುಕ್ತಿಯಲ್ಲಿ ಎಲ್ಲರೂ ಸಾಮ್ಯತೆಯನ್ನು ಪಡಿತಾರೆ ಅಂತ ಹೇಳೋ ಉದ್ದೇಶ ಇದ್ದಿದ್ರೆ ಈ ವಾಕ್ಯದಲ್ಲಿ ಅಸಮಾಬಭೂವು ಅಂತ ಯಾಕೆ ಹೇಳ್ತಿತ್ತು? ಹಾಗೆ ಯಥಾಧಿಕಾರ ಅವಸಿತಾರ್ಥ ಸಿದ್ಧಯೇ ಅಂತ ಅನ್ನೋಲಿ ಯಥಾಧಿಕಾರ ಅಂತ ಯಥಾಶಬ್ದ ಯಾಕೆ ಆಡ್ತಾ ಇದ್ದ ಭಾಗವತದಲ್ಲಿ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ. ಸಾಮ್ಯವನ್ನೇ ಹೇಳಿದರೆ ಮುಂದೆ ಅದನ್ನು ಬಿಡಿಸ್ತಾರೆ ಟೀಕಾಕೃತ್ಪಾದರು. ಮನೋಜವೇಶು ಅಂದರೆ ಮನೋಜವ ಪ್ರತಿಜ್ಞಾ ಅತಿಶಯ ಬಹುವಚನಂ ಆದ್ಯಾರ್ಥೆ ಜ್ಞಾನಾದಿಗುಣೇಶು ಅಸಮಾಹ ತಾರತಮ್ಯೋಪೇತಾ ಬಭೂವು ಅಂತ ಅರ್ಥ. ಇಲ್ಲಿ ಮನೋಜವೇಶು ಅಂದರೆ ಒಂದೇ ಇಟ್ಕೊಳ್ಬಾರ್ದು. ಜ್ಞಾನ, ಆನಂದ ಎಲ್ಲ ಗುಣದಲ್ಲಿಯೂ ಕೂಡ ಅಸಮಾಹ ಅಂದರೆ ತಾರತಮ್ಯೋಪೇತರಾಗೇನೆ ಮುಕ್ತರಾಗಿರ್ತಾರೆ ಅಂತ ಅರ್ಥ. ಮುಕ್ತಿಯಲ್ಲಿದ್ದವರು ತಾರತಮ್ಯೋಪೇತರಾಗಿರ್ತಾರೆ ಅಂತ ಅನ್ಲಿಕ್ಕೆ ಅಸಮಾಹ ಬಭೂವು ಅನ್ನೋ ವಾಕ್ಯ ಸಾಕಲ್ಲ, ಗೊತ್ತಾಗ್ತದಲ್ಲ. ನೋಡ್ರಿ, ಭಗವತ್ ಸಾಮೀಪೇಚ ತಾರತಮ್ಯ ಮುಚ್ಯತೆ, ಇದು ಬಹಳ ಮುಖ್ಯ. ವೇದಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೋಬೇಕು. ಪರಮಂ ಸಾಮ್ಯಮುಪೈತಿ ಅಂತ ಹೇಳಿರ್ಬೋದು, ಭಗವಂತನ ಸಾಮೀಪ್ಯ ಪಡಿತಾರೆ ಅನ್ನೋದು ಸಾಮಾನ್ಯವಾಗಿ ಹೇಳಿದ ಮಾತು, ಅದು ಸಾವಕಾಶ. ದೇವರ ಸಾಮೀಪ್ಯ ಪಡೆದವರಲ್ಲಿ ತಾರತಮ್ಯ ಇರಬಾರ್ದು ಅಂತೇನು ಹೇಳಿಲ್ಲಲ್ಲ ಅಲ್ಲಿ. ಅದಕ್ಕೆ ನೋಡ್ರಿ, ತೇಷು ಕೇಚಿತ್ ಆದಘ್ನಾಸಃ ಆಸ್ಯ ಶಬ್ದಸ್ಯ ಅಭಾವ ಆಸ್ಯಂ ಪರಿಮಾಣಸ್ಯ ಇತ್ಯಾದಘ್ನಂ ಏನ್ರಿ ಅಮೃತಂ ತತ್ ಏತೇಷಾಂ ಅಸ್ತಿ ಸ್ಥಾನಂ ಇತಿ ಅರ್ಷಾದ್ಯಚ ಅಂತ, ಅದು ಅರ್ಷಾದಿಭ್ಯೋ ಅಚ ಅಂತ ಒಂದು ಸೂತ್ರದಿಂದ ಅಚ್ಚ ಬರ್ತದೆ. ಆದಘ್ನಾಸಹ ಅಂತಂದರೆ ಅಮೃತ ಸ್ಥಾನವನ್ನು ಪಡಿತಾರೆ ಅಂತ ಅರ್ಥ. ಆಸ್ಯ ಪರಿಮಾಣೆ ಸುಧಾನಿಧೌ ವಿಹರಂತಹ ಇತಿ ದೂರತ್ವ ಮುಚ್ಯತೆ ಅಂತ ಅರ್ಥ. ಅಂದರೆ ಮುಕ್ತಿಯಲ್ಲಿ ಹೋದವರು ಅಸಮಾಬಭೂವು ಅಂತನ್ನುವಾಗ ವೇದದಲ್ಲಿ ಏನು ಮಾಡಿಬಿಟ್ಟಿದೆ, ಕೆಲವರನ್ನ ಆದಘ್ನಾಸಹ ಅಂತ ಕರೆದಿದೆ, ಕೆಲವರನ್ನ ಉಪಕಕ್ಷಾಸಹ ಅಂತ ಕರೆದಿದೆ. ಅಂದರೆ ಈ ಆದಘ್ನಾಸಹ ಅಂತಂದರೆ ಒಂದು ದೊಡ್ಡ ಅಮೃತದ ಬಾವಿ ಇದೆ ಅಂತೆ, ಅಮೃತದ್ದೇ ಸರೋವರ ಅಂತೆ, ಅಥವಾ ಅಮೃತದ್ದೇ ಸಮುದ್ರ ಸುಧಾನಿಧಿ, ಅಲ್ಲಿ ವಿಹಾರ ಮಾಡ್ತಿರ್ತಾರಂತೆ. ಅವರು ಸ್ವಲ್ಪ ದೂರ ಇರ್ತಾರಂತೆ ಮುಕ್ತಿಯಲ್ಲಿ, ಅವರು ಸ್ವಲ್ಪ ದೂರ ಇರ್ತಾರೆ, ಇವ್ರಿಗೆ ಸಿಗಲ್ಲ, ಇನ್ನು ಕೆಲವ್ರಿಗೆ ಅವರು ಸಿಗಲ್ಲ. ನೋಡಿ, ಯದ್ವಾ ತರತಮ ಶಬ್ದ ಇವ ದಘ್ನ ಶಬ್ದ ಅಪ್ರತ್ಯಯ ಅಪಿ ಅಸ್ತಿ. ದಘ್ನ ಅನ್ನೋ ಶಬ್ದವೂ ಕೂಡ ಪ್ರತ್ಯಯ ಇಲ್ಲದೆ ಇರೋ ಒಂದು ಶಬ್ದನೂ ಇದೆ ಅಂತೆ. ಹೆಂಗೆ ತರತಮ ಅಂತ ಶಬ್ದ ಇದೆರಿಪ್ಪ, ತರತಮ ಅನ್ನೋದಕ್ಕೆ ಪ್ರತ್ಯಯ ಬಂದಿಲ್ಲ, ಅದು ತರತಮ ಅಂಥೇಳಿ ಶಬ್ದ. ತತಶ್ಚ ಆ ಸಮ್ಯಕ್ ದಘ್ನಾಹ ಅಂದರೆ ಭಗ್ನಾಹ ಇತ್ಯರ್ಥ. ಸಮ್ಯಕ್ ಭಗ್ನಾಹ ಅನ್ನೋದು ಒಂದರ್ಥ ಮಾಡಿದರು, ಅಮೃತಸ್ಥಾನ ಸುಧಾ ಸಮುದ್ರದಲ್ಲಿ ವಿಹಾರ ಮಾಡ್ತಾರೆ ಅಂತ. ಇನ್ನೊಂದು ಅರ್ಥ ಮಾಡಿದರು, ಭಗ್ನಾಹ ಅಂತ ಅರ್ಥ. ಸಮ್ಯಕ್ ಭಗ್ನಾಹ ಅವರು ತ್ವೇ ಕೇಚಿತ್ ಉಪಗತಾಹ ಕಕ್ಷಂ ವನಂ ಉಪಕಕ್ಷಾಹ, ಕಾಡಿನ ಹತ್ತಿರದಲ್ಲಿ ಇರ್ತಾರಂತೆ, ವನ ಕಕ್ಷೆಯಲ್ಲಿರ್ತಾರಂತೆ. ವನಂ ಕಕ್ಷಂ ಅಂದರೆ ವನಂ, ಉಪಕಕ್ಷಾ ಅಂದರೆ ಕಾಡಿನೊಳಗಿರ್ತಾರೆ. ಅಂದರೆ ಕೆಲವರು ಸುಧಾ ಸಮುದ್ರದಲ್ಲಿ ಇರ್ತಾರೆ ಅಂತ ಹೇಳ್ತದೆ, ಕೆಲವರು ಅಲ್ಲೇ ಇರುವ ವನಗಳಲ್ಲಿರ್ತಾರೆ ಅಂತ ಹೇಳ್ತದೆ. ಹಾಗಾದರೆ ಸಾಮ್ಯವನ್ನು ಪಡೆಯೋದು ಅಂತ ಹೇಳಿರುವ ಮಾತಿಗೆ ಏನು ಅರ್ಥ ಮಾಡ್ತೀರಿ ಹೇಳ್ರಿ ನೋಡೋಣ. ಈಗ ನೀವೇನೇ ಎಲ್ಲರೂ ಸಾಮ್ಯತೆಯನ್ನು ಪಡೆಯೋದು ಅಂತಾಗಿದ್ದರೆ, ನೀವು ಹೇಳೋ ಸಾಮ್ಯತೆಯನ್ನು ಕೆಲವರು ಸುಧಾ ಸಮುದ್ರ, ಕೆಲವರು ಉಪಕಕ್ಷ, ಇಲ್ಲೆಲ್ಲ ಇರ್ತಾರೆ ಅಂತ ಯಾಕೆ ಹೇಳ್ತದೆ ಉಪನಿಷತ್ತು? ನೋಡಿರಿ, ಉ ಶಬ್ದ ಏವಾರ್ಥೆ ಅಲ್ಲೇನಾಗಿದೆ, ಉ ತ್ವೇ ಹೃದಯವ ಸ್ನಾತ್ವ ಉತ್ವೇದ ದೃಶೇ ಅನ್ನೋಲ್ಲಿ ಎರಡು ಕಡೆ ಬಂದಿದೆ. ಉ ತ್ವೇ ಅಂತಿದೆ. ತ್ವೇ ಅನ್ನೋ ಶಬ್ದಕ್ಕೆ ಅರ್ಥ ಆವಾಗಲೇ ಹೇಳಿದೆ ವೇದದಲ್ಲಿ. ಏನು ಯಾವ ಅರ್ಥದಲ್ಲಿ? ತ್ವೇ ಅಂದರೆ ಕೇಚಿತ್ ಅಂತ ಅರ್ಥ. ತ್ವೇ ಕೆಲವರು, ಉಪಗತಾಹ ಉಪಕಕ್ಷಾಸಹ ಅಂದರೆ ಕಕ್ಷಾ ಅಂದರೆ ಕಾಡು, ವನ, ಅಲ್ಲಿರ್ತಾರೆ.
ಅಲ್ಲೇ ಇರ್ತಾರೆ ಅಂತ ಅರ್ಥ, ಬೇರೆ ಕಡೆ ಹೋಗಲ್ಲ. ಏವ ಅರ್ಥದಲ್ಲಿ. ಇನ್ನು ಶ್ವೇತದ್ವೀಪಗತ ವನಕ್ರೀಡಾರತಾಃ ಏವ ಇತಿ ಮಧ್ಯತ್ವ ಮುಚ್ಯತೆ. ಸುಧಾ ಸಮುದ್ರದಲ್ಲಿ ಕೆಲವರು ಇರ್ತಾರೆ, ಕೆಲವರು ಶ್ವೇತದ್ವೀಪದೊಳಗೆ ಇರುವಂತಹ ವನಕ್ರೀಡೆಯಲ್ಲಿ ರತರಾಗಿರ್ತಾರೆ ಅಂತ ಹೇಳಿದರು. ಅವರು ಮಧ್ಯದಲ್ಲಿರ್ತಾರೆ ಅಂತ ಹೇಳ್ತದೆ. ಆಂಜಸೇಹೇ ಅಸುಕ್ ಇತಿ ಅಸುಕ್, ಅದು ಬಿಡಿ, ಅದು ವ್ಯಾಕರಣ ವಿಚಾರ. ಇನ್ನು ಕೆಲವರು, ಏಕೆ ಕೆಲವರು ಸ್ನಾತ್ವಾಹ ಸ್ನಾತವ್ಯಾಹ, ಅದು ಕೆಲವರು ಸ್ನಾನ ಮಾಡ್ತಾ ಇರ್ತಾರಂತೆ ಅಲ್ಲೇ ಅಮೃತ ಸಮುದ್ರದಲ್ಲಿ. ಕೃತ್ಯಾರ್ಥೇ ತವ ಏಕನ್ ಕೇಂತು, ಅದು ಬಿಡಿ, ಅದು ವ್ಯಾಕರಣದ ವಿಚಾರ. ಹೃದಾ ಇವ ಗಂಭೀರಾಹ ಪರಮೇಶ್ವರಂ ದದೃಶೇ ದದೃಶು, ಮಡುವಿನಂತೆ ಗಂಭೀರರಾಗಿ ಭಗವಂತನನ್ನು ಕಾಣ್ತಾರೆ. ಇಲ್ಲಿ ಅನೇನ ಅತಿ ಸಾಮೀಪ್ಯ ಮುಚ್ಯತೆ, ಅಂದರೆ ಒಟ್ಟು ತಾತ್ಪರ್ಯ ಇಷ್ಟೇ, ಅತ್ಯಂತ ಪರಮಾತ್ಮನ ಸಮೀಪದಲ್ಲಿರೋರು, ಇನ್ನು ಕೆಲವರು ಪರಮಾತ್ಮನಿಂದ ಸ್ವಲ್ಪ ದೂರ ಇರೋರು, ಆ ದೂರ ಇರೋರಿಗೂ ಮತ್ತು ಸಮೀಪ ಇರೋರಿಗೂ ಮಧ್ಯದಲ್ಲಿರೋರು, 3 ಥರದವರನ್ನು ಹೇಳಿದೆ ವೇದ. ಹಾಗಾದರೆ ಈ ಉಪನಿಷತ್ನಲ್ಲಿ ಮುಕ್ತಿಯಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ದರೆ ಇಲ್ಲಿರ್ತಾರೆ ಕೆಲವರು ಅಂತ ಯಾಕೆ ಹೇಳ್ತಿತ್ತು? ಗೊತ್ತಾಗ್ತದ ಏನು ಹೇಳಿದ್ರು ಅಂತ? ಅದಕ್ಕೆ ಆದಘ್ನಾಸಹ ಉಪಕಕ್ಷಾಸಹ ಉ ತ್ವೇ ಹೃದಾಹ ಇವ ಸ್ನಾತ್ವಾ ಉ ತ್ವೇ ದದೃಶೇ ಅನ್ನೋ ಒಂದೇ ವಾಕ್ಯದಲ್ಲಿ 3 ಥರದ ವರ್ಗ ಹೇಳಿಬಿಟ್ಟಿದೆ ಉಪನಿಷತ್ತು. 3 ಥರದ ವರ್ಗವನ್ನು ಸ್ಪಷ್ಟಪಡಿಸಿದೆ. ನಾವು ಅದನ್ನು ಅರ್ಥೈಸ್ಕೊಳ್ಳಿ ಅಂತಂದರು. ಆದಘ್ನಾಸಹ ಅಂದರೆ ಸುಧಾ ಸಮುದ್ರ, ಸುಧಾ ನಿಧಿಯಲ್ಲಿ ವಿಹಾರ ಮಾಡಿಕೊಂಡಿರೋರು, ಅಂದರೆ ಪರಮಾತ್ಮನಿಗಿಂತ ಸ್ವಲ್ಪ ಅಲ್ಲೆಲ್ಲೋ ಒಂದು ಸ್ಥಾನ ಇದೆ, ಅದು ದೂರ ಇದ್ದಾರೆ ಅಂತಾಯಿತು. ಉಪಕಕ್ಷಾ ಸಹ ಅವರಿಗಿಂತ ಸ್ವಲ್ಪ ಮಧ್ಯದಲ್ಲಿ ಬರ್ತಾರೆ, ಇವರು ಶ್ವೇತದ್ವೀಪದ ವನದಲ್ಲಿ ವಿಹಾರ ಮಾಡೋರು. ಇನ್ನು ಹೃದಾ ಇವ ಸ್ನಾತ್ವ ದದೃಶೇ, ಭಗವಂತನನ್ನು ಬಹಳ ಗಂಭೀರರಾದವರು ಪರಮಾತ್ಮನನ್ನು ಯಾವಾಗಲೂ ನೋಡ್ತಾನೇ ಇರ್ತಾರೆ. ದದೃಶೇ ಏವ, ನೋಡ್ತಾನೇ ಇರ್ತಾರೆ ಅಂತ ಇಲ್ಲಿ ಹೇಳುವಾಗ ಏನು ಮಾಡಿದರು? ದೇವರಿಗೆ ಹತ್ತಿರ, ದೇವರಿಗಿಂತ ಸ್ವಲ್ಪ ಮಧ್ಯ, ದೇವರಿಗಿಂತ ಸ್ವಲ್ಪ ದೂರ, ಹೀಗೆ 3 ವರ್ಗದವರನ್ನು ಹೇಳಿ ಅಸಮ ಬಭೂವು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಸ್ಪಷ್ಟ ಗೊತ್ತಾಗ್ತದೆ ಮುಕ್ತಿಯಲ್ಲೂ ಕೂಡ ಆ ಫಲ ಅಲ್ಲಿ ತಾರತಮ್ಯ ಇದೆ ಅಂತ ಗೊತ್ತಾಗ್ತದೆ. ಸರಿಯಾಗಿ ಗೊತ್ತಾಯ್ತಾ? ಹೀಗೆ ಅದನ್ನು ಸ್ಪಷ್ಟಪಡಿಸಿದರು. ಇತ್ಯಾದೀನಿ ಶ್ರುತ್ವಾ ವಿಷ್ಣುಂ ಕರ್ಣಫಲಂ ಇತ್ಯಾದಿ ಸ್ಮೃತ್ಯ ಅಸ್ಯ ಮಂತ್ರಸ್ಯ ಏವಂ ವ್ಯಾಖ್ಯಾತತ್ವಾತ್ ನ ಅರ್ಥಾಂತರಂ ಕಲ್ಪನೀಯಂ. ಶ್ರುತ್ವಾ ವಿಷ್ಣುಂ ಕರ್ಮಫಲಂ ಅಂತನ್ನೋ ಸ್ಮೃತಿ ವಾಕ್ಯವನ್ನು ಸಂವಾದಿಯಾಗಿ ಕೊಟ್ಟು ಅಕ್ಷಣ್ವಂತಹ ಅನ್ನುವ ವೇದಕ್ಕೆ ಇದೇ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಬೇರೆ ಅರ್ಥಾಂತರ ಮಾಡಬಾರ್ದು, ಬೇರೆ ರೀತಿಯ ಅರ್ಥವನ್ನು ಕಲ್ಪನೆ ಮಾಡಬಾರ್ದು. ಇತ್ಯಾದೀನಿ ಚ ಇತಿ ಚಶಬ್ದೇನ ಪ್ರಾಗುದಾಹೃತ ಕಾಣ್ವ ತೈತ್ತರೀಯ ಶ್ರುತಿ ಸಮುಚ್ಚಿನೋತಿ. ಹಿಂದೆ ವ್ಯಾಖ್ಯಾನ ಮಾಡುವಾಗ ಕಾಣ್ವ ಮತ್ತು ತೈತ್ತರೀಯ 2 ವಾಕ್ಯಗಳನ್ನು ಕೂಡ ಮೋಕ್ಷದೊಳಗೆ ಆನಂದ ತಾರತಮ್ಯ ಇದೆ ಅನ್ನಲಿಕ್ಕೆ, ಅದೇ ತೈತ್ತರೀಯ ಶ್ರುತಿ ನೆನಪಿರಬೇಕು. ಯಾರ್ಯಾರು ಎಷ್ಟೆಷ್ಟು ಪಟ್ಟು ಮುಕ್ತಿಯಲ್ಲಿ ಆನಂದ ಪಡಿತಾರೆ ಅಂತ ಅದನ್ನು ವ್ಯಾಖ್ಯಾನ ಮಾಡಿ ತೋರಿಸಿದ್ದೀನಿ, ಪಾಠ ಮಾಡಿದೆ ಅದನ್ನ. ವ್ಯಕ್ತಂ ನಿರವಕಾಶಂ, ಈ ವಾಕ್ಯಗಳೆಲ್ಲವೂ ನಿರವಕಾಶವಾದ್ದರಿಂದ ಪರಮಂ ಸಾಮ್ಯಮುಪೈತಿ ಅನ್ನೋ ವಾಕ್ಯವನ್ನು ಸಾವಕಾಶಗೊಳಿಸಿ ಅದರ ಅರ್ಥ ಬೇರೆ ಮಾಡಬೇಕು. ತತಃ ಕಿಂ ಇತ್ಯತಃ ತತ್ಕೇನ ಸಾಮ್ಯಂ ಮುಕ್ತೇಶು ಗಮ್ಯತೆ ಹೇಳಬೇಕೆಲ್ಲರೂ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ನಿರವಕಾಶ ಶ್ರುತಿ ಸ್ಮೃತಿ ಬಾಧಿತತ್ವಾತ್ ಪರಮಂ ಸಾಮ್ಯಮುಪೈತಿ ಎನ್ನುವಂಥ ವಾಕ್ಯ ಈಗ ಉದಾಹರಿಸಿದ ನಿರವಕಾಶವಾದ ಸ್ಮೃತಿ ಹಾಗೂ ಶ್ರುತಿ, ಒಂದು ಪೃಥುಚಕ್ರವರ್ತಿಯ ಮಾತು, ಇನ್ನೊಂದು ಅಕ್ಷಣ್ವಂತಹ ಎನ್ನುವಂತಹ ಈ ಶ್ರುತಿ ಹಾಗೂ ಸ್ಮೃತಿಯ ಮಾತುಗಳಿಂದ ಬಾಧಿತ ಆದದ್ರಿಂದ ಕೇನಾಪಿ ಗಮ್ಯತೆ, ಸಾಮ್ಯವನ್ನು ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಿಯಲ್ಲಿ. ಯದುದಾರ್ಥಂ ವಾಕ್ಯಂ ತತ್ ನ ತತ್ಪರಂ ಇತಿ ಭಾವ. ಇನ್ನು ಸಾಮ್ಯ ಮುಪೈತಿ ಎನ್ನುವಂಥ ವಾಕ್ಯವನ್ನು ನಾವು ಪೂರ್ವಪಕ್ಷ ಮಾಡುವಾಗಲೇ ನಿಮಗೆ ಹೇಳಿದ್ವಲ್ಲ, ಅಂದರೆ
ಅದು ನೀವು ತಿಳ್ಕೊಂಡಂತಹ ಸಾಮ್ಯವನ್ನು ಹೇಳಲಿಕ್ಕೆ ಬಂದದ್ದು ಅಲ್ವೇ ಅಲ್ಲ. ಅದು ನೀವೇನು ವ್ಯಾಖ್ಯಾನ ಮಾಡ್ತೀರಲ್ಲ ಸಾಮ್ಯವನ್ನು, ಪರಮಂ ಸಾಮ್ಯಮುಪೈತಿ ಅನ್ನೋದನ್ನು, ಅದನ್ನು ಹೇಳಲಿಕ್ಕೆ ಬಂದಂಥ ವಾಕ್ಯ ಅದಲ್ಲ ಅಂತ ತಿಳಿಸಿದರು. ಪರಮಂ ಸಾಮ್ಯಮುಪೈತಿ ಅನ್ನೋ ಮಾತಿಗೆ ಬೇರೆಯೇ ಅರ್ಥ ಇದೆ. ಆವಾಗ ಅವರಿಗೆ ತಲೆ ಕೆಟ್ಟೋಯ್ತು. ನಾವು ವಾಕ್ಯ ಉದಾಹರಿಸಿದ ಪರಮಂ ಸಾಮ್ಯಮುಪೈತಿ ಅನ್ನೋದನ್ನು ನೀವು ಆ ಅರ್ಥನೇ ಬೇರೆ ಇದೆ ಅಂತ ಅಂದ್ಬಿಟ್ರಿ. ನಿರವಕಾಶ ಶ್ರುತಿಗಳಿಂದ ಬಾಧೆ ಹೇಳಿದ್ರಿ. ಹಾಗಾದರೆ ಅದರ ಅರ್ಥ ಏನು? ಪರಮಂ ಸಾಮ್ಯಮುಪೈತಿ ಅನ್ನೋ ಶ್ರುತಿಗೆ ನಿಜವಾದ ಅರ್ಥ ಏನು ಅಂತ ಕೇಳಿದ್ರು. ತರ್ಹಿ ಕಹ ತಸ್ಯಾರ್ಥಃ ಇತ್ಯತಃ ದುಃಖಾದೀತಿ ದುಃಖಾದ್ಯಭಾವ ಸಾಮ್ಯಂಚ ಸಾಮ್ಯವಾಕ್ಯಾರ್ಥ ಈಯತೆ. ಎಷ್ಟು ಅದ್ಭುತ ನೋಡ್ರಿ ಇದು. ದುಃಖಾದ್ಯಭಾವ ಸಾಮ್ಯಂ ಅಷ್ಟೇ. ಮೋಕ್ಷದೊಳಗೆ ವೇದಗಳು ಉಪನಿಷತ್ತುಗಳು ಎಲ್ಲರೂ ಮೋಕ್ಷಕ್ಕೆ ಹೋದ್ಮೇಲೆ ಸಮಾನರಾಗ್ತಾರೆ ಅಂದ್ರೆ ಅರ್ಥ ಏನು ಗೊತ್ತಾ? ಎಲ್ಲರಲ್ಲಿಯೂ ದುಃಖಾಭಾವ ಸಾಮ್ಯತೆ ಬರ್ತದೆ ಅಂತ ಇಷ್ಟೇ ಅರ್ಥ. ಆನಂದ ಸಾಮ್ಯ ಅಲ್ಲ. ದುಃಖ ಯಾರಿಗೂ ಇರಲ್ಲ. ಈ ವಿಷಯದಲ್ಲಿ ಎಲ್ಲರೂ ಸಮಾನ ಆಗ್ಬೋದಲ್ಲ. ಸರಿ ಹೋಯ್ತಾ ಜಾಲಿಯಾಳವರು? ಹಾಂ, ಓಕೆ, ಎಲ್ರಿಗೂ ಸಮಾನ ಇರ್ತದೆ. ಆನಂದ ಇಲ್ಲ ಅನ್ನೋ ಪಾಯಿಂಟು ಎಲ್ಲರಿಗೂ ಸಮಾನ. ಅದೌದು, ಆನಂದ ಇಲ್ಲ ಅಲ್ಲ, ದುಃಖ ಇಲ್ಲ ಅನ್ನೋ ಪಾಯಿಂಟು ಎಲ್ಲರಿಗೂ ಸಮಾನ. ಆನಂದದಲ್ಲಿ ತಾರತಮ್ಯ ಯಾಕೆ ಒಪ್ಪಬಾರ್ದಪ್ಪ? ಪ್ರಮಾಣ ಇರೋದ್ರಿಂದ. ನೋಡ್ರಿ ಹೇಳ್ತಾರೆ, ದುಃಖಾದ್ಯಭಾವ ಸಾಮ್ಯಂಚ ಸಾಮ್ಯವಾಕ್ಯಾರ್ಥ ಈಯತೆ ಅಂತ ಆಚಾರ್ಯರ ಅನುವ್ಯಾಖ್ಯಾನ. ಎಷ್ಟು ಸ್ಪಷ್ಟ ನೋಡ್ರಿ. ಚಶಬ್ದ ಅವಧಾರಣೆ. ಇಲ್ಲಿ ದುಃಖಾದ್ಯಭಾವ ಸಾಮ್ಯಂಚ ಅಂತಂದರೆ ದುಃಖಾದ್ಯಭಾವ ಸಾಮ್ಯಮೇವ ಈಯತೆ ಅಂತ ಏವ ಶಬ್ದಾರ್ಥ. ಪರಮಾನಂದ ಸಾಮ್ಯಂ ಪರಮಾನಂದ ಸಾಮ್ಯ ಸಮುಚ್ಚಯೇವ, ಅಥವಾ ಪರಮಾನಂದ ಸಾಮ್ಯವನ್ನು ದುಃಖಾದ್ಯಭಾವ ಸಾಮ್ಯ ಪರಮಾನಂದ ಸಾಮ್ಯ ಎರಡನ್ನೂ ಇಟ್ಕೊಳ್ರಿ ಅಂತ. ಪರಮಾನಂದ ಸಾಮ್ಯ ಸಮುಚ್ಚಯ ಮಾಡಲಿಕ್ಕಾದರೂ ಶಬ್ದ ಇಟ್ಕೊಳ್ರಿ. ಯಥೋಕ್ತಂ ಗೀತಾಭಾಷ್ಯದೊಳಗೆ ಮಧ್ವಾಚಾರ್ಯ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳಿದರು, ದುಃಖಾಭಾವ ಪರಾನಂದೋ ಲಿಂಗಭೇದ ಸಮಾಮತ ಅಂತಂದಿದ್ದಾರೆ. ದುಃಖಾಭಾವ, ಪರಾನಂದ, ಲಿಂಗಭೇದ ಇವೆಲ್ಲವೂ ಸಾಮ್ಯ ಮುಕ್ತಿಯಲ್ಲಿ ಇದ್ದೇ ಇರ್ತದೆ. ಗೊತ್ತಾಗ್ತದೆ, ಈಗ ಸುಲಭವಾಗಿದೆ ಚಿಂತನೆ ಮಾಡಲಿಕ್ಕೆ. ಹಾಗಾಗಿ ಮುಕ್ತಿಯಲ್ಲಿ ಹೋದವರು ಸಮಾನರಾಗ್ತಾರೆ ಅಂದರೆ ಯಾವ ವಿಷಯದಲ್ಲಿ ಸಮಾನರಾಗ್ತಾರೆ ಅಂತ ಹೇಳಬೇಕಾ ಬೇಡ? ಅವರಿಗೆ ನೋಡ್ರಿ, ಇದು ಮಧ್ವಾಚಾರ್ಯ ಬರೋ ತನಕ ಯಾರಿಗೂ ಹೊಳೆದಿಲ್ಲ ಈ ವೇದದ ಅರ್ಥ ಹೀಗೆ ಅಂತ. ಎಲ್ಲರಿಗೂ ಹೊಳೆದದ್ದು ಇಷ್ಟೇ ಅರ್ಥ. ಮುಕ್ತಿಗೆ ಹೋದ್ಮೇಲೆ ಪರಮಂ ಸಾಮ್ಯಮುಪೈತಿ, ಎಲ್ಲರೂ ಸಮಾನರಾಗಿಬಿಡ್ತಾರೆ, ಎಲ್ಲರೂ ಸಮಾನ, ಹಿಂಗೆ ಟ್ರಾನ್ಸ್ಲೇಟ್ ಮಾಡಿ ಇಟ್ಬಿಡ್ತಿದ್ರು. ಮಧ್ವಾಚಾರ್ಯರು ಮಾತ್ರ ಈ ವ್ಯಾಖ್ಯಾನ ಮಾಡಿದರು. ಮುಕ್ತಿಯಲ್ಲಿ ಹೋದ ಮೇಲೆ ಜೀವರಲ್ಲಿ ದುಃಖಾಭಾವ ಅನ್ನೋ ವಿಷಯದೊಳಗೆ ಎಲ್ಲರೂ ಸಮಾನರಾಗ್ಬೋದು, ಪರಮಾನಂದವನ್ನು ಪಡಿತಾರೆ ಅನ್ನೋದರಲ್ಲಿ ಸಮಾನರಾಗ್ಬೋದು, ಲಿಂಗಭೇದದ ವಿಷಯದಲ್ಲಿ ಸಮಾನರಾಗ್ಬೋದು. ಆದರೆ ಯಾವ ಕಾರಣಕ್ಕೂ ಆನಂದದಲ್ಲಿ ಸಾಮ್ಯ ಪಡಿತಾರೆ ಅಂತ ಅರ್ಥ ಅಲ್ಲ ಅಂತ. ಗೊತ್ತಾಯ್ತಲ್ಲ? ಪರಮಾನಂದದಲ್ಲಿ ಸಾಮ್ಯ ಆಗೋದು ಅಂದರೆ ಏನು ಅಂತ ಕೇಳ್ಬೇಕು ನೀವು. ಪರಮಾನಂದದಲ್ಲಿ ಸಾಮ್ಯ ಆಗೋದು ಅಂದರೆ ಏನು ಅಂದರೆ ಅಲಂಬುದ್ಧಿ ಬರ್ತದೆ ಅಂತ ಅರ್ಥ. ಅವರವರ ಸ್ವರೂಪದ ಆನಂದ ಸಿಕ್ಬಿಟ್ಟಿರ್ತದೆ. ಆದ್ದರಿಂದ ಮೋಕ್ಷದೊಳಗೆ ಆನಂದದ ವಿಷಯದೊಳಗೆ ಪರಮತೆಯನ್ನು ಪಡಿತಾರೆ ಅಂದರೆ ಅಲಂಬುದ್ಧಿ, ನಮಗಿಷ್ಟು ಸಾಕು ಅಂತ ಅನಿಸ್ಬಿಟ್ಟಿರ್ತದಂತೆ. ಎಲ್ಲಿ? ಮುಕ್ತಿಯಲ್ಲಿ. ಅಲಂಬುದ್ಧಿ ಅದು ಬರಬೇಕು. ಜೀವ ಅಲ್ವಾ? ಅಲಂಬುದ್ಧಿ ವಿಷಯಕವಾದ ಸ್ವರೂಪಾನಂದ, ನಮ್ಮ ಸ್ವರೂಪದ ಆನಂದವನ್ನೇ ನಾವಲ್ಲಿ ಅನುಭವಿಸಿದಾಗ ಎಲ್ಲದರ ಬಗ್ಗೆ ಅಲಂಬುದ್ಧಿ ಬಂದ್ಬಿಡ್ತದೆ. ಇದೇ ಪರಮಾನಂದ. ಪರಮಾನಂದ ಸಾಮ್ಯ ಅಂದರೆ ಇದೇ ಅರ್ಥ. ಆನಂದ ಸಾಮ್ಯ ಅಂದ್ಕೊಳ್ಳಿ ಮತ್ತೆ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ಅವರವರ ಜೀವನ ಯೋಗ್ಯತೆಗೆ ಅನುಗುಣವಾಗೇನೆ ಆನಂದವನ್ನು ಅವರವರು ಅನುಭವಿಸ್ತಾರೆ. ಆದರೆ ಎಲ್ಲರಿಗೂ ಕಾಮನ್ ಆಗಿ ಅಲಂಬುದ್ಧಿ ಬಂದಿರ್ತದೆ. ಹೀಗಾಗಿ ಆ ಅಲಂಬುದ್ಧಿ ಅನ್ನೋದು ಎಲ್ಲರಿಗೆ ಬಂದಿರ್ತದಾದ್ರಿಂದಲೇ ಎಲ್ಲರೂ ಸಾಮ್ಯವನ್ನು ಪಡೆದ್ರು ಅಂತ ಅರ್ಥ ಹೇಳ್ತದೆ. ಉಪನಿಷತ್ತು ಪರಮಂ ಸಾಮ್ಯಮುಪೈತಿ ಅಂತ ಹೇಳಿಬಿಡ್ತದಂತೆ. ಸರಿ ಹೋಯ್ತಾ?
ಇನ್ನು ಲಿಂಗಭೇದ ಅಂದಿದ್ದಾರೆ ನೋಡಿ. ದುಃಖಾಭಾವ, ಪರಾನಂದ, ಮತ್ತೊಂದೇನಿದೆ ಅಲ್ಲಿ ಲಿಂಗಭೇದದಲ್ಲಿ ಸಾಮ್ಯತೆ ಪಡೆಯೋದು ಅಂದರೆ ಏನು ಗೊತ್ತಾ? ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿದ್ದೇನೆ. ಗೀತಾ ಭಾಷ್ಯ ಭಾಳ ಸ್ವರಸ. ಅಲ್ಲಿ ಸುಧಾ ವಾಕ್ಯದಲ್ಲಿ ಜಯತೀರ್ಥರು ಉದಾಹರಿಸಿದ್ದಾರೆ ಇದನ್ನು. ಇಲ್ಲಿ ಲಿಂಗಭೇದ ಅಂದರೆ ಲಿಂಗಭಂಗ ಆಗೋದು ಸಮಾನ ಅಂತ ಅರ್ಥ. ಅಂದರೆ ಲಿಂಗಭೇದ ಅಂತಿದೆ, ಭಂಗ ಅಂತ ಅರ್ಥ. ಅಂದರೆ ಲಿಂಗಭಂಗತೆಯಲ್ಲಿ ಎಲ್ಲರೂ ಸಮಾನರಾಗ್ತಾರೆ. ಅಂದರೆ ಯಾರ್ಯಾರು ಮುಕ್ತರಾಗಿರ್ತಾರೋ ಅವರೆಲ್ಲರ ಲಿಂಗದೇಹ ಭಂಗ ಆಗಿಬಿಟ್ಟಿರ್ತದೆ. ಅಂದಮೇಲೆ ಎಲ್ಲರ ಲಿಂಗದೇಹವು ಭಂಗ ಆಗಿದ್ದರಿಂದ ಎಲ್ಲರೂ ಸಮಾನ ಅಂತ ಕರಿಬಹುದಲ್ವಾ? ಲಿಂಗದೇಹ ಭಂಗ ಎಲ್ಲರದ್ದಾಗಿರ್ತದೆ ಅಂತ ಪರಮಂ ಸಾಮ್ಯಂ ಉಪೈತಿ. ದುಃಖಾಭಾವ ಎಲ್ಲರಿಗೂ ಇರ್ತದೆ, ಆದ್ದರಿಂದ ಪರಮಂ ಸಾಮ್ಯಂ ಉಪೈತಿ. ಎಲ್ಲರಿಗೂ ಅಲಂ ಬುದ್ಧಿ ಬಂದಿರ್ತದೆ ಅನ್ನೋ ಅರ್ಥದಲ್ಲಿ ಪರಮಂ ಸಾಮ್ಯಂ ಉಪೈತಿ. ಹೀಗೆ ಪರಮಂ ಸಾಮ್ಯಂ ಉಪೈತಿ ಅನ್ನೋ ವಾಕ್ಯವನ್ನು ಈ ಅರ್ಥದಲ್ಲಿ ನಾವು ಸಾವಕಾಶ ಮಾಡಬೇಕೇ ಹೊರತು ಅವರವರ ಸ್ವರೂಪಾನಂದದಲ್ಲಿ ತಾರತಮ್ಯನೇ ಇಲ್ಲ ಅಂಥೇಳಿ ತಾರತಮ್ಯ ಕಿತ್ಯಾಕೋದ್ರಲ್ಲಿ ಅದನ್ನು ವ್ಯಾಖ್ಯಾನ ಮಾಡಬಾರ್ದು. ಹಂಗೆ ಮಾಡಿದರೆ ಹಿಂದೆ ಉದಾಹರಿಸಿದ ಅಕ್ಷಣ್ವಂತ, ಕರ್ಣವಂತ ಇತ್ಯಾದಿ ವಾಕ್ಯಗಳು ಅವುಗಳ ಬಾಧ ಬರ್ತದೆ, ಅವುಗಳ ಬಾಧ ಬರ್ತದೆ. ಸರಿ ಹೋಯ್ತಾ? ಹೀಗೆ ಇದು ನೋಡಿರಿ, ಇದು ಜವಾಬ್ದಾರಿಯಿಂದ ಶ್ರುತಿ ವ್ಯಾಖ್ಯಾನ ಮಾಡೋ ಪದ್ಧತಿ. ಉಳಿದವರೆಲ್ಲ ಶ್ರುತಿ ವ್ಯಾಖ್ಯಾನ ಮಾಡೋ ಸಾಹಸ ಮಾಡಲಿಕ್ಕೆ ಹೋಗಿದ್ದಾರೆ. ಯಾವ ವೇದವಾಕ್ಯ ವ್ಯಾಖ್ಯಾನ ಮಾಡ್ತಿರ್ತಾರೋ ಇನ್ನೊಂದು ಮರ್ತೋಗಿರ್ತದೆ ಅವರಿಗೆ. ಅದ್ರ ವಿರೋಧ ಬಂದರೆ ಬರಲಿ ಏನ್ಬಿಡ್ತಾರೆ ಅಷ್ಟೇ, ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಮಧ್ವಾಚಾರ ಹಾಗೆ ಮಾಡಲಿಲ್ಲ. ಶ್ರುತಿ ವಾಕ್ಯ, ಪುರಾಣ ವಾಕ್ಯ, ಮಹಾಭಾರತದ ವಾಕ್ಯ, ಬ್ರಹ್ಮಸೂತ್ರ ಎಲ್ಲ ಇಟ್ಕೊಂಡು ಯಾವುದಕ್ಕೂ ಒಂದಕ್ಕೂ ವಿರೋಧ ಬರದಂತೆ ಹೀಗೆ ಮಾಡಿಕೊಳ್ಳ್ರಿ. ಇಷ್ಟು ವಿರೋಧ ಪರಿಹರಿಸ್ಕೊಂಡ್ಮೇಲೆ ಸಿದ್ಧಾಂತ ಹೇಳಬೇಕು. ಉಳಿದವ್ರು ಹಂಗೆ ಮಾಡಲಿಲ್ಲ. ತಮ್ಮದೊಂದು ಸಿದ್ಧಾಂತ ಮೊದಲೇ ಮಾಡ್ಕೊಂಡು ಆಮೇಲೆ ಶ್ರುತಿಗಳನ್ನು ಅರ್ಥ ಮಾಡ್ತೀನಿ ಅಂತ ಬಂದರು. ಇದೇ ದುಸ್ಸಾಹಸ ಆಯಿತು. ಹಂಗೆ ಮಾಡಿದರೆ ಹೆಂಗೆ? ಅವರಿಗೆ ಬೇಕೋ ಬೇಡ, ಸುಮ್ಮನೆ ಪರಮಂ ಸಾಮ್ಯ ಉಪೈತಿ ಇಟ್ಕೊಂಡ್ರೇನೋ ಆನಂದದಲ್ಲಿ ತಾರತಮ್ಯ ಇಲ್ಲ, ಎಲ್ಲೂ ತಾರತಮ್ಯ ಇಲ್ಲ, ಮೋಕ್ಷದೊಳಗೆ ಎಲ್ಲರೂ ಒಂದಾಗಿಬಿಡ್ತಾರೆ ಅಂತ ಮಾಡಿಬಿಟ್ರೆ ಪ್ರಸಂಗ ಏನು ಅಂತ ನೋಡಬೇಕಲ್ಲ. ನೋಡ್ರಿ ಮುಂದಂತಾರೆ ಈಗ, ಕಿಂಚ ನೇದಂ ಅನುಮಾನಂ ಉತ್ಪ್ರೇಕ್ಷಿತಂ. ಸಾಧನ ತಾರತಮ್ಯದಿಂದ ಫಲ ತಾರತಮ್ಯ ಅಂತೇನು ನಾವು ಅನುಮಾನ ಮಾಡಿದ್ವಲ್ಲ ಹಿಂದೆ, ಇದು ನಾವೇ ಕಪೋಲ ಕಲ್ಪಿತ ಅನುಮಾನ, ನಾವು ಉತ್ಪ್ರೇಕ್ಷ ಮಾಡಿದ ಅನುಮಾನ ಅಂತ ಭಾವಿಸ್ಬೇಡ್ರಿ ಅಂತಾರೆ ಆಚಾರ್ಯ. ಯಾಕೆ? ಕಿಂತು ಆಗಮ ಸಿದ್ಧಂ. ನಾವು ಮಾಡೋ ಪ್ರತಿ ಅನುಮಾನದ ಹಿಂದೆ ನಮಗೆ ಬಲಿಷ್ಠವಾದ ಪ್ರಬಲವಾದ ಆಗಮ ಇರ್ತದೆ. ತತ್ರ ಕಥಂ ಕಾಲಾತೀತತಾ ಶಂಕಾ. ನಾವು ಮಾಡಿದ ಅನುಮಾನದ ಮೇಲೆ ನೀವು ಬಾಧ ಬರ್ತದೆ ಅಂತ ಶಂಕಾ ಮಾಡಿದ್ರಲ್ಲ, ಆಗಮ ಸಿದ್ಧವಾದ ಅನುಮಾನಕ್ಕೆ ಬಾಧ ಬರ್ತದೆ ಅಂತಂದರೆ ಹ್ಯಾಕೆ ಸಾಧ್ಯ ಅಂತಾರೆ ಮಧ್ವಾಚಾರ್ಯ. ಭಕ್ತ್ಯಾದಿಗುಣ ಸದ್ಭಾವೇ ಹ್ಯತುಲ್ಯತ್ವಂಚ ಭಾರತೆ. ಭಕ್ತ್ಯಾದಿಗುಣ ಸದ್ಭಾವೇ ಹಿ ಅತುಲ್ಯತ್ವಂ ಭಾರತೆ ಉಕ್ತಂ ಅಂತಂತಾರೆ. ಮಹಾಭಾರತ ವಾಕ್ಯದಲ್ಲಿ ಅತುಲ್ಯತ್ವವನ್ನು ಎಷ್ಟು ಕಡೆಯಲ್ಲಿ ಹೇಳಿದ್ದಾರೆ. ಭಕ್ತ್ಯಾದಿ ಸಾಧನ ಗುಣವುಳ್ಳಂಥವರಿಗೆ ಮೋಕ್ಷದ ಫಲವನ್ನು ವಿವರಣೆ ಕೊಡ್ತದೆ ಮಹಾಭಾರತದೊಳಗೆ. ಆ ವಾಕ್ಯಗಳನ್ನು ಉದಾಹರಿಸ್ತಾರೆ. ಅಂದರೆ ಸಾಧನ ವೈಚಿತ್ರ್ಯದಿಂದಲೇ ಫಲ ವೈಚಿತ್ರ್ಯವನ್ನು ಸಾಧನೆ ಮಾಡಿ ತೋರಿಸ್ತಾರೆ. ಅದನ್ನು ನಾಳೆ ದಿವಸ ಮಾಡೋಣ. ಅದನ್ನು ಸ್ಪಷ್ಟಪಡಿಸಿ ಹೇಳ್ತೀನಿ. ಎಲ್ಲ ಸ್ಪಷ್ಟವಾಗಿ ಕೇಳಿಸ್ತದಿಲ್ಲ?